ಪ್ರಾರ್ಥನೆ ಕೇಳುವ ದೇವರಿಗೆ ನಾವೆಲ್ಲರೂ ಸೇರಿ ಸ್ವರವೆತ್ತಿ ದೈವಾದ ದೇವರಿಗೆ ಪ್ರಾರ್ಥನೆ ಮಾಡೋಣ. ಸಜೀವವುಳ್ಳ ದೇವರಿಗೆ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಉನ್ನತನೇ ಹಲ್ಲೆಲೂಯಾ, ಉನ್ನತನೇ ನಿನ್ನ ಪ್ರಸನ್ನತೆ ಸುರಿಸು యేసయ్యా. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ, ಪ್ರಾರ್ಥನೆ ಮಾಡ. ಬನ್ನಿರಿ ಪವಿತ್ರ ಆತ್ಮನೇ. ಅಯ್ಯ ನೀನೇ ಕರ್ತಾದ ಕರ್ತನೆ, ಪ್ರಾರಂಭದಿಂದಲೂ ಅಂತ್ಯದವರೆಗೂ ನಡೆಸಲು ಶಕ್ತನಾಗಿರುವ ದೇವರು. ಅಯ್ಯ ನಿನ್ನ ಮಹಿಮೆಯ ಮೇಘದಿಂದ ದೇವರೇ ಈ ಸ್ಥಳವನ್ನು ಆವರಿಸಿಕೊ. ದೇವರೇ ನಿನ್ನ ಮಹಿಮೆಯ ಮೇಘದಿಂದ ದೇವರೇ ಈ ಸ್ಥಳವನ್ನು ಆವರಿಸಿಕೊಂಡು ಜಯಪ್ರದವಾಗಿ ನಡೆಸಲು ಬನ್ನಿರಿ. ಜನರನ್ನು ಕೂಡ ದೇವರೇ ಸಪ ಆವರಿಸಿಕೊ ಪವಿತ್ರಾತ್ಮನೇ. ಹಲ್ಲೆಲೂಯಾ. ಪರಿಶುದ್ಧಾತ್ಮನೇ ಸ್ವಾಗತವಯ್ಯಾ. ಪರಿಶುದ್ಧಾತ್ಮನೇ ಸ್ವಾಗತವಯ್ಯಾ. ನಿನ್ನ ಸಮ್ಮುಖವನ್ನೇ ನೋಡಲು ಬಂದಿರುವೇನಯ್ಯಾ. ನಿನ್ನ ಪ್ರಸನ್ನತೆ ಅನುಭವಿಸಲು ಕೂತಿರುವೇನಯ್ಯಾ. ಪರಿಶುದ್ಧಾತ್ಮನೇ ನಿನ್ನ ಸಮ್ಮುಖವನ್ನು ನೋಡಲು, ನಿನ್ನ ಪ್ರಸನ್ನತೆಯನ್ನು ಬಯಸಲು ಬಂದಿದ್ದೇವೆ ಕರ್ತಾದ ಕರ್ತನೆ. ಬನ್ನಿರಿ ಪವಿತ್ರಾತ್ಮನೇ ನಿನಗೆ ಸ್ತೋತ್ರ. ಬನ್ನಿರಿ ಪವಿತ್ರಾತ್ಮನೇ ನಿನಗೆ ಸ್ತೋತ್ರ. ಉನ್ನತನೇ ನಿನಗೆ ಸ್ತೋತ್ರ. ಮಹಾಪರಿಶುದ್ಧ ಸ್ಥಳದಲ್ಲಿ ವಾಸ ಮಾಡುವ ದೇವರೇ ನಿನಗೆ ಸ್ತೋತ್ರ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಆಕಾಶವು ಆತನ ಸಿಂಹಾಸನವಾಗಿದೆ, ಭೂಮಿಯು ಆತನ ಪಾದಪೀಠವಾಗಿದೆ. ಎಲ್ಲರೂ ಆತನ ಪಾದದ ಬಳಿ ಇರುವ ನಾವುಗಳ ದೇವಾದ ದೇವರನ್ನ ಘನಪಡಿಸೋಣ. ಅಯ್ಯ ನಿನ್ನ ಒಂದು ಮಹಿಮೆಯ ಮೇಘವು ದೇವರೇ ಉಜ್ಜೀವನಕರವಾಗಿ ಪ್ರಾರ್ಥನೆ ನಡೆಸಲಿ ದೇವರೇ. ಕರ್ತಾದಿ ಕರ್ತನೆ ಬಲವಾಗಿ ನಡೆಸಲು ಬನ್ನಿರಿ ಪವಿತ್ರಾತ್ಮನೇ. ಸಜೀವವುಳ್ಳ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಉನ್ನತನಾಗಿರುವ ದೇವರು, ಸಜೀವವುಳ್ಳ ದೇವರು, ಪ್ರತಿ ಪರಿಸ್ಥಿತಿಗಳನ್ನು ಬದಲಾಯಿಸುವ ಆತನೇ ನಿನಗೆ ಸ್ತೋತ್ರ ದೇವರೇ. ಪ್ರತಿ ಸ್ಥಿತಿಗತಿಗಳನ್ನು ಮಾರ್ಪಡಿಸುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಅಯ್ಯ ಇಲ್ಲದ ಇರುವುದಾಗಿ ಕರೆಯುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಉನ್ನತನೇ ನಿನಗೆ ಸ್ತೋತ್ರ. యేసయ్యా ಆರಾಧನೆ. ನಿನ್ನ ಸಮ್ಮುಖವು ನನ್ಮುಂದೆ ಸಾಗಲಿ.
ಎಲ್ಲ ಪರಿಶುದ್ಧಾತ್ಮನೇ, ಆ ನಿನ್ನ ಪ್ರಸನ್ನತೆ ಮೂಲಕ ನಮ್ಮನ್ನು ನಡೆಸಲು ಬನ್ನಿರಿ. ಪ್ರಾರಂಭದಿಂದ ಅಂತ್ಯದವರೆಗೂ ದೇವರೇ, ಆ ನಿನ್ನ ಮಹಿಮೆಯ ಮೇಘವು ಕರ್ತನೆ ನಮ್ಮನ್ನು ನಡೆಸಲಿ. ಎಲ್ಲ ವಿಷಯದಲ್ಲಿ ನಿಂತುಕೊಂಡು ಪ್ರತಿಯೊಂದು ದೇವರೇ ಸಪ ಕ್ಷಣದಲ್ಲೂ ಕೂಡ ನಿನ್ನೆ ನಡೆಸಿ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯ, ಎಲ್ಲರೂ ಹಲ್ಲೆಲೂಯ. ಈವರೆಗೂ ಕಾದು ನಡೆಸಿ ನನ್ನ ಉದ್ಧರಿಸಿದಾತನೇ, ಪುನರಿದಯದಿ ನಿನ್ನ ಸ್ತುತಿಸುತ್ತಾ ಆರಾಧಿಸುವೆ ಯೇಸುವೇ.
ಈವರೆಗೂ ಕಾದು ನಡೆಸಿ ನನ್ನ ಉದ್ಧರಿಸಿ ದಾತನೇ ಎಲ್ಲರೂ ಸೇರೆ ನಾವು ಹೃದಯದಿ ನಿನ್ನ ಸ್ತುತಿಸುತ್ತಾ ಆರಾಧಿಸುವೆ ಸ್ತೋತ್ರ.
Hallelujah. Hallelujah.
ಹಾಲೆಲೂಯ. ಸರಿಯಲ್ಲ, ಕಣ್ಣುಗಳು ಮುಚ್ಚಿದವರಾಗಿ ನಾವೆಲ್ಲರೂ ಕೂಡ ನಮ್ಮ ನಿರ್ಮಾಣಿಕನಾದ ದೇವರನ್ನು ಆರಾಧಿಸಿಕೊಳ್ಳೋಣ. ಎಲ್ಲರೂ ಸರಿ ದೈವಾದ ದೇವರನ್ನು ಮನಸ್ಸಾರ ದೇವರಿಗೆ ಆರಾಧನೆ ಮಾಡಿ. ಪರಿಶುದ್ಧನೆ 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 ಪರಕ್ರಮಿಯಾದ ದೇವರೇ ನಿನಗೆ ಸ್ತೋತ್ರಂ 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 ಸ್ತೋತ್ರ. ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಸ್ತುತಿ ಸಿಂಹಾಸನದ ಮೇಲೆ ಎಂದೆಂದಿಗೂ ನಿರಂತರವೂ ವಾಸಿಸುವ ದೇವರೇ ನಿನಗೆ ಸ್ತೋತ್ರ. ಏಸಯ್ಯ, ನೀನು ಎಂದೆಂದಿಗೂ ಮೇಲುಗಳನ್ನು ಉಂಟು ಮಾಡುವ ದೇವರೇ ನಿನಗೆ ಸ್ತೋತ್ರ. ಎಂದೆಂದಿಗೂ ನೀನು ಅತ್ಯಧಿಕವಾದ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವ ದೇವರೇ ಏಸಯ್ಯ. ಹಲ್ಲೆಲೂಯಾ. ನಿನ್ನ ಪ್ರಸನ್ನತೆ ಅಧಿಕವಾಗಲಿ. ಉನ್ನತನೇ ಆರಾಧನೆ యేసయ్య, ಆರಾಧನೆ. ಸ್ತೋತ್ರ. ಹಲ್ಲೆಲೂಯಾ. ಯೇಸುವೇ ಆರಾಧನೆ. ಬನ್ನಿರಿ ಪವಿತ್ರಾತ್ಮನೇ. ಎಲ್ಲರೂ ಕೂಡ ಬಾಯಿಗಳ ತೆರೆದು ದೈವಾದ ದೇವರನ್ನು ಸ್ತುತಿ ಮಾಡೋಣ. ಅಯ್ಯ, ನಮ್ಮ ಸ್ವರ್ಗಾಧಿಪತಿಯಾಗಿರುವ ದೇವರೇ, ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ನಿರಂತರವೂ ಸ್ತುತಿ ಹೊಂದತಕ್ಕ ಯೋಗ್ಯನೇ ನಿನಗೆ ಸ್ತೋತ್ರ ದೇವರೇ. ಇಲ್ಲದನಿಗಿರುವುದಾಗಿ ಕರೆಯುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಮಹತ್ತಾದ ಕಾರ್ಯಗಳನ್ನು ಎಂದೆಂದಿಗೂ ಮಾಡಲು ಶಕ್ತನಾಗಿರುವ ದೇವರೇ ಅಯ್ಯ, ಆರಾಧನೆ. ರಿಖಲನ ಶತೋ యేసయ్య, ಆರಾಧನೆ. ಹಲ್ಲೆಲೂಯಾ. ದೇವಾ ದೇವಾ ನೀನೇ ನನ್ ಕುರುಬನೇ. ನಿನ್ ಕ್ಷಮೆ ನಿನ್ ಪ್ರೀತಿ ಎಷ್ಟೋ
ಹೃದಯಾಂತರಾಳದಿಂದ ಸ್ತುತಿಸುವೆನು ನಿನ್ ಪಾದ ಸನ್ನಿಧಿಲಿ ಆರಾಧಿಸುವೆ ಹೃದಯಾಂತರಾಳದಿಂದ ಸ್ತುತಿಸುವೆನು ನಿನ್ ಪಾದ ಸನ್ನಿಧಿಲಿ ನೀನಲ್ಲವೇ ನನ್ನ ದೇವರು ನೀನಲ್ಲವೇ ನನ್ನ ದೇವರು ದೇವಾ ಯೇಸು ದೇವಾ ದೇವಾ ಯೇಸು ದೇವಾ ದೇವಾ ಯೇಸು ದೇವಾ ದೇವಾ ಯೇಸು ದೇವಾ ದೇವಾ ನಾ ದೇವ ನನ್ನ ದೇವ ನೀನೇ ನನ್ನ ಕುರುಬಾನೇ ಕ್ಷಮೆ ನಿನ್ ಪ್ರೀತಿ ಎಷ್ಟೋ ದೊಡ್ಡದು ಸ್ತೋತ್ರ ಕಲ್ವರಿ ಶಿಲುಬೆಯಲ್ಲಿ ನನ್ನ ಪಾಪವೆಲ್ಲವನು ಕಲ್ವರಿ ಶಿಲುಬೆಯಲ್ಲಿ ನನ್ನ ರೋಗವೆಲ್ಲವನು ಕಲ್ವರಿ ಶಿಲುಬೆಯಲ್ಲಿ ನನ್ನ ಪಾಪವೆಲ್ಲವನು ಕಲ್ವರಿ ಶಿಲುಬೆಯಲ್ಲಿ ನನ್ನ ರೋಗವೆಲ್ಲವನು ತೊಲಗಿಸಿದೆ ನನ್ನ ದೇವರು ತೊಲಗಿಸಿದೆ ನನ್ನ ದೇವರು ದೇವಾ ಯೇಸು ದೇವಾ ದೇವಾ ಯೇಸು ದೇವಾ ದೇವಾ ಯೇಸು ದೇವಾ ಎಲ್ಲರೂ ಶರಣ ದೇವಾ ನನ್ನೇಸು ದೇವಾ ದೇವಾ ನನ್ನ ದೇವಾ ನೀನೇ ನನ್ನ ಕುರುಬಾನೇ ಅಯ್ಯ ನೀನ್ ಕ್ಷಮೆ ನಿನ್ ಪ್ರೀತಿ ಎಷ್ಟೋ ದೊಡ್ಡದು ಪಾಪದಿಂದಲೂ ಬಿಡಿಸಿದಾತನು ಪರಿಶುದ್ಧನಾಗಿ ಮಾಡಿ ಪ್ರೀತಿಸಿದಾತನು ಪಾಪದಿಂದಲೂ ಬಿಡಿಸಿದಾತನು ಪರಿಶುದ್ಧನಾಗಿ ಮಾಡಿ ಪ್ರೀತಿಸಿದಾತನು ನೀನಲ್ಲವೇ ನನ್ನ ದೇವರು ಅಯ್ಯ ನೀನಲ್ಲವೇ ನನ್ನ ದೇವರು ದೇವಾ ಯೇಸು ದೇವಾ ದೇವಾ ನನ್ನೇಸು ದೇವಾ
ಜೀವಿಸಿ ಈ ಮಣ್ಣಿನ ದೇಹದಲ್ಲಿ ನಿನ್ನ ಮಹಿಮೆಯ ತುಂಬಿರುವೆ. ನೀನಲ್ಲವೇ ದೇವಾ ಯೇಸು ದೇವಾ
ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ. ಪ್ರತಿ ವಿಷಯದಲ್ಲಿ ಬಲಪಡಿಸುವ ಶಕ್ತಿನೇ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಬನ್ನಿರಿ ಪವಿತ್ರ ಆತ್ಮನೇ, ಅಯ್ಯ ಆ ನಿನ್ನ ಮಹಿಮೆಯ ಮೇಘದಿಂದ ದೇವರೇ ಸಪ ನಮ್ಮ ನಡೆಸಲು ಬನ್ನಿರಿ. ಉನ್ನತನೇ ನಿನ್ನ ಮಹಿಮೆಯ ಮೇಘದಿಂದ ದೇವರೇ ಸಪ ನಮ್ಮ ನಡೆಸಲು ಬನ್ನಿರಿ. ಸಜೀವವುಳ್ಳ ದೇವರೇ ನಿನಗೆ ಸ್ತೋತ್ರ. ನೀತಿಯ ರಾಜನೇ ನಿನಗೆ ಸ್ತೋತ್ರ ದೇವರೇ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ಬಲಹೀನ ವೇಳೆಯಲ್ಲಿ ಬಲವನ್ನು ಕೊಡಲು ಶಕ್ತನಾಗಿರುವ ದೇವರು, ನಿನ್ನ ನಿರಂತರವೂ ಸ್ತುತಿಗೆ ಯೋಗ್ಯನಾಗಿರುವ ಆತನ ನಿನಗೆ ಸ್ತೋತ್ರ. ಎಲ್ಲರೂ ಪ್ರಾರ್ಥನೆ ಮಾಡದೇವ್ರೆ ಬನ್ನಿರಿ. ನಿನ್ನ ಎಲ್ಲ ಕೃಪೆಯಿಂದ ದೇವರು ನಮ್ಮನ್ನು ನಡೆಸಿದಕ್ಕಾಗಿ ಸ್ತೋತ್ರ. ಆ ನಿನ್ನ ಮಹಿಮೆಯ ಮೇಘದಿಂದ ದೇವರೇ ಸಭಾ ನಮ್ಮನ್ನು ಬಲಪಡಿಸಿದಕ್ಕಾಗಿ ಸ್ತೋತ್ರ. ಆ ನಿನ್ನ ಕೃಪೆಯಿಂದ ಕರ್ತನೆ ನಮ್ಮನ್ನು ಸ್ಥಿರಪಡಿಸಿ ಬಲಪಡಿಸಿ ನಡೆಸಿದಕ್ಕಾಗಿಯೇ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಸಪ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಬನ್ನಿರಿ ಪವಿತ್ರ ಆತ್ಮನೇ ನಿನಗೆ ಸ್ತೋತ್ರ. ನೀತಿಯ ರಾಜನೇ ನಿನಗೆ ಸ್ತೋತ್ರ ದೇವರೇ. ಉನ್ನತನೇ ನಿನಗೆ ಸ್ತೋತ್ರ. ಪರಿಶುದ್ಧಾತ್ಮನೇ 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 ನಿನಗೆ ಸ್ತೋತ್ರ ದೇವರು. ಪರಾಕ್ರಮಿಯಾದ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಸಜೀವವುಳ್ಳ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ನೀತಿಯ ರಾಜನೇ ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಉನ್ನತನೇ ನಿನಗೆ ಸ್ತೋತ್ರ. ಪರಾಕ್ರಮಿಯಾದ ದೇವರೇ ನಿನಗೆ ಸ್ತೋತ್ರ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ಎಲ್ಲ ವಿಷಯದಲ್ಲಿ ಬಲಪಡಿಸುವ ದೇವರು, ಎಲ್ಲ ವಿಷಯದಲ್ಲಿ ಸ್ಥಿರಪಡಿಸುವ ದೇವರು, ಎಲ್ಲ ವಿಷಯದಲ್ಲಿ ದೇವರ ಅತ್ಯಧಿಕವಾದ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವ ದೇವರೇ, ಉನ್ನತನೇ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ರಿಖಲಾಮ ಶತೋಕಲಾಮ ಕಲತ ರಿಖಲಾಮ ಮಾಮ. ಪರಿಶುದ್ಧಾತ್ಮನಾಗಿರುವ ದೇವರೇ, ಅಯ್ಯ ಆ ನಿನ್ನ ಮಹಿಮೆಯ ಮೇಘದಿಂದ ದೇವರೇ ಸಪ ನಮ್ಮ ನಡೆಸಲು ಬನ್ನಿರಿ. ಪ್ರಾರಂಭದಿಂದಲೂ ಕೂಡ ದೇವರೇ ಅಂತ್ಯದವರೆಗೂ ಆ ನಿನ್ನ ಕೃಪೆಯಿಂದ ನಮ್ಮ ನಡೆಸಿ ಬಂದಿದ್ದಕ್ಕಾಗಿ ಸ್ತೋತ್ರ. ಎಸಯ್ಯ ನಿನ್ನ ಕೃಪೆ ನಿನ್ನ ಮಹಿಮೆಯ ಮೇಘವು ದೇವರೇ ನಮ್ಮೆಲ್ಲರನ್ನ ಸ್ಥಿರಪಡಿಸಿ ಬಲಪಡಿಸಿದಕ್ಕಾಗಿ ಸ್ತೋತ್ರ. ನೀನೇ ಕರ್ತನೆ ಮುಂದಿನ ಪ್ರತಿ ವಿಷಯದಲ್ಲಿ ಇದ್ದುಕೊಂಡು ನಡೆಸಿ ನೀನೊಬ್ಬಾತನೇ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೇನ್ ಆಮೇನ್ ಆಮೇನ್. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಓಕೆ, ಎಷ್ಟು ಜನರು ಸಂತೋಷವಾಗಿದ್ದಾರೆ? ನಿಜ ಸಂತೋಷವಾಗಿದ್ದೀನಿ. ನಾನು ಸಂತೋಷವಾಗಿದ್ದೀನಿ. ಮರ್ಗ ಎತ್ರಿ. ಹಲ್ಲೆಲೂಯಾ. ಕರ್ತನ ಸಮ್ಮುಖದಲ್ಲಿ ನಾವು ಯಾವಾಗಲೂ ಕೂಡ ಸಂತೋಷ ಪಡಬೇಕಾದ ಯಾರಿಷ್ಟ ಹೇಳ್ರಿ? ಯಾರಿಷ್ಟ ಅದು? ಮಾತಾಡ್ರಿ. ಯಾರಿಷ್ಟ ಅದು? ದೇವರ ಇಷ್ಟ ಅದು. ಆಮೇನ್. ಅದಕ್ಕೋಸ್ಕರ ಯಾವಾಗಲೂ ಕೂಡ ಆತನ ಸಮ್ಮುಖದಲ್ಲಿ ನಾವು ಸಂತೋಷ ಪಡಬೇಕು, ದೇವರನ್ನ ಘನಪಡಿಸಬೇಕು. ಆಮೇನ್. ಹಲ್ಲೆಲೂಯಾ. ಎಷ್ಟು ಜನರ ಹತ್ರ ಬೈಬಲ್ ತೋರಿಸ್ರಿ? ಬೈಬಲು. ಓಕೆ, ಬೈಬಲ್ ಇರುವವರೆಲ್ಲರೂ ಕೂಡ ನಾವು ದೇವರ ವಾಕ್ಯವನ್ನು ತೆಗೆರಿ. ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 25ನೇ ವಚನ ದೇವರ ವಾಕ್ಯವನ್ನು ನೋಡೋಣ. ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 25ನೇ ವಚನ ವಾಕ್ಯ ಓದೋಣ. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ತನ್ನನ್ನು ಕೆಡಿಸಿಕೊಂಡರೆ ಅಥವಾ ನಷ್ಟಪಡಿಸಿಕೊಂಡರೆ ಅವನಿಗೆ ಪ್ರಯೋಜನವೇನು? ಕಣ್ಣುಗಳು ಮುಚ್ಚಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ವಾಕ್ಯಗಳ ಮೂಲಕ ಮಾತನಾಡಲು ಬನ್ನಿರಿ. ಈ ವಾಕ್ಯ ಅನ್ನುವಂಥ ಜೀವಕರವಾದ ಮಾತು ದೇವರೇ ಇಲ್ಲಿ ಸೇರಿದ ಪ್ರತಿಯೊಬ್ಬರೊಟ್ಟಿಗೂ ದೇವರೇ ಮಾತನಾಡಲಿ. ಈ ಮಾತುಗಳು ದೇವರೇ ನಮ್ಮ ಹಿತಕ್ಕಾಗಿಯೂ ಮತ್ತು ನಮ್ಮ ಆತ್ಮಿಕ ಜೀವಿತದ ಬೆಳವಣಿಗೆಗಾಗಿಯೂ ದೇವರೇ ಸ್ವಲ್ಪ ನೀನು ಮಾತನಾಡು. ಹೃದಯವನ್ನು ತೆರೆದಾಗಿ ಇಲ್ಲಿ ಕೂತು ವಾಕ್ಯ ಕೇಳುವ ಪ್ರತಿಯೊಬ್ಬರ ಹೃದಯವನ್ನು ತೆರೆದು ಬಲಪಡಿಸಿ ನಡೆಸಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೇನ್ 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 ಆಮೇನ್. ಹಲ್ಲೆಲೂಯಾ ಹಲ್ಲೆಲೂಯಾ. ಗಮನಿಸಿದ ಪ್ರೀತಿಯುಳ್ಳ ದೇವಜನರೇ, ಯೇಸು ಸ್ವಾಮಿ ಇಲ್ಲಿ ವಾಕ್ಯದಲ್ಲಿ ತಿಳಿಸ್ತಾ ಇದ್ದಾನೆ, ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ತನ್ನನ್ನೇ ಕೆಡಿಸಿಕೊಂಡರೆ ಅಥವಾ ನಷ್ಟಪಡಿಸಿಕೊಂಡರೆ ಅವನಿಗೇನು ಪ್ರಯೋಜನ ಎಂಬುದಾಗಿ ಇಲ್ಲಿ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ.
ಗಮನಿಸ್ರಿ, ಇದೇ ವಾಕ್ಯ ಮತ್ತಾಯನ ಬರೆದ ಸುವಾರ್ತೆಯಲ್ಲಿಯೂ ಮತ್ತು ಮಾರ್ಕನ ಬರೆದ ಸುವಾರ್ತೆಯಲ್ಲೂ ಕೂಡ ನೋಡ್ತೇವೆ. ಅಂದ್ರೆ 3 ಸಾರಿ ವಾಕ್ಯದಲ್ಲಿ ಬರೆದಿದೆ. ಅಂದ್ರೆ ಈ ವಾಕ್ಯವು ಬಹಳ ಎಚ್ಚರಿಕೆ ಉಳ್ಳದ್ದು. ಹಲ್ಲೆಲೂಯಾ. ಈ ವಾಕ್ಯ ಏನುಳ್ಳದ್ದು ಹೇಳ್ರಿ? ಬಹಳ ಎಚ್ಚರಿಕೆ ಪಡಿಸುವಂಥದ್ದು. ಇವತ್ತು ಆತ್ಮಿಕ ಜೀವಿತದಲ್ಲಿರುವಂಥ ನಾವುಗಳು ಈ ವಾಕ್ಯವನ್ನು ತಿಳ್ಕೊಳ್ಬೇಕು. ಒಬ್ಬ ಮನುಷ್ಯನು ಲೋಕ ಎಲ್ಲ ಸಂಪಾದಿಸಿಕೊಂಡ್ರು ಅವನು ತನ್ನ ಜೀವಿತವನ್ನು, ತನ್ನ ಆತ್ಮವನ್ನು, ತನ್ನ ಈ ಆತ್ಮಿಕ ಯಾತ್ರೆಯನ್ನು ನಷ್ಟಪಡಿಸಿಕೊಂಡ್ರೆ ಅವನಿಗೆ ಪ್ರಯೋಜನ ಏನೆಂಬುದಾಗಿ ಅಲ್ಲಿ ಹೇಳುತ್ತಾ ಕ್ವಶನ್ ಮಾರ್ಕ್ ಇದೆ. ಏನಿದೆ ಹೇಳ್ರಿ? ಅಲ್ಲಿ ಏನಿದೆ? ಕ್ವಶನ್ ಮಾರ್ಕ್ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಗಮನಿಸಿರಿ, ಸಮಾಜದಲ್ಲಿ ನೋಡೋದಾದ್ರೆ ಮನುಷ್ಯನು ಸಂಪಾದಿಸುವುದಕ್ಕೆ ಬಹಳ ಕಷ್ಟಪಡ್ತಾನೆ, ಆದರೆ ತನ್ನ ಆತ್ಮ ಜೀವಿತ ಹೆಂಗಿದೆ ಎಂಬುದಾಗಿ ತಿಳ್ಕೊಳ್ಳಲಾರದ ಪರಿಸ್ಥಿತಿಯಲ್ಲಿದ್ದಾನೆ. ಹಲ್ಲೆಲೂಯಾ. ನೋಡ್ರಿ ಪ್ರೀತಿಯುಳ್ಳ ದೇವಜನರೇ, ಇವತ್ತು ನಾವು ಬದುಕಿದ್ದೇವೆ ಅಂದ್ರೆ ನಮ್ಮೊಳಗೆ ಏನಿದೆ ಗೊತ್ತಾ? ಆತ್ಮ ಇದೆ. ನಮ್ಮೊಳಗೆ ಏನಿದೆ? ನಮ್ಮೊಳಗೆ ಏನಿದೆ ಹೇಳ್ರಿ? ಅದಕ್ಕೋಸ್ಕರ ಪಿ ಡಿ ಸುಂದರರಾವ್ ಅಯ್ಯವರು ಅವರೊಂದು ಹಾಡು ಬರೆದ್ರೆ, ಆತ್ಮ ನೀಲೋ ಉಂಟೇನೆ అందరూ నిన్ను ప్రేమిస్తారు, అది కాస్త వెళ్ళిపోతే ఎవరికి నీ అవసరం ఉండదు. ఆత్మ నీలో ఉంటేనే, ಆತ್ಮ ನಿನ್ನಲ್ಲಿದ್ದರೆ ಎಲ್ಲರೂ ನಿನ್ನ ಪ್ರೀತಿಸುತ್ತಾರೆ. ಅದು ಸ್ವಲ್ಪ ಹೋಗಿಬಿಟ್ರೆ ಯಾರಿಗೆ ನಿನ್ನ ಅವಶ್ಯಕತೆ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಯ್ತಾ? ಆತ್ಮ ನಮ್ಮಲ್ಲಿದ್ದರೆ ಮಾತ್ರ ನಮ್ಮನ್ನು ಪ್ರೀತಿಸ್ತಾರೆ, ಹೆಂಗೆ ನಾವು ಬದುಕಿರುವಾಗ. ಹಲ್ಲೆಲೂಯಾ. ಅದೇ ಆತ್ಮ ನಮ್ಮಿಂದ ಹೋದಾಗ ಬರೀ ದೇಹವಾಗಿ ಮಾರ್ಪಡ್ತೇವೆ. ಹೇಳ್ತಾರೆ ಜನರು, ಸತ್ತು ಹೋದ ಅಂತ ಹೇಳ್ತಾರೆ. ದೇಹನ ಯಾವಾಗ ಮಣ್ಣು ಮಾಡ್ತಾರೆ ಅಂತ ಕೇಳ್ತಾರೆ ಹೊರತಾಗಿ ಎಷ್ಟು ದಿನ ಇನ್ನು ಮನೆಗೆ ಇಟ್ಕೊಂತಾರೆ ಅಂತ ಕೇಳಲ್ಲ. ಹಲ್ಲೆಲೂಯಾ. ಅದಕ್ಕೋಸ್ಕರ ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನು ಡಾಕ್ಟರ್ ಮೂಲಕ ಬರೆಸ್ತಾ ಇದ್ದಾನೆ, ಒಬ್ಬ ಮನುಷ್ಯನು ಲೋಕ ಎಲ್ಲ ಸಂಪಾದಿಸಿಕೊಂಡ್ರು, ಲೋಕದಲ್ಲಿರುವಂಥ ಧನ ಘನತೆ ಐಶ್ವರ್ಯ ಮತ್ತು ಹಣ ಬಂಗ್ಲೆ ಎಲ್ಲ ಸಂಪಾದಿಸಿಕೊಂಡ್ರು, ತನ್ನ ಜೀವಿತ ತನ್ನ ಆತ್ಮ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನ ಏನೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಇವತ್ತು ಈ ವಾಕ್ಯ ಕೇಳುವ ನಾವು ಏನು ಸಂಪಾದಿಸಿಕೊಳ್ಳೋದಕ್ಕೆ ಈ ಲೋಕದಲ್ಲಿ ಪ್ರಯಾಸ ಪಡ್ತಾ ಇದ್ದೇವೆ? ಹಲ್ಲೆಲೂಯಾ. ಬೈಬಲಲ್ಲಿ ಕೆಲವೊಬ್ರು ಇದ್ದಾರೆ. ಕೆಲವರು ಗಮನಿಸ್ರಿ, ಲೋಕ ಸಂಪಾದಿಸಿಕೊಳ್ಳೋಕೆ ಹೋದ್ರು ಅವ್ರ ಜೀವಿತದಲ್ಲಿ ಏನು ಬದಲಾವಣೆ ಬಂತೆಂಬುದಾಗಿ ನಾವು ವಾಕ್ಯ ನೋಡೋಣ. ಅವರು ಸಂಪಾದಿಸಿಕೊಂಡಿರೋದೆ ಇವತ್ತು ನಾವು ಕೂಡ ಸಂಪಾದಿಸಿಕೊಳ್ಳೋಕೆ ಕೆಲವೊಬ್ಬ ಮನುಷ್ಯರು ಟ್ರೈ ಮಾಡ್ತಾ ಇದ್ದಾರೆ. ತೆಗೆರೆ ವಾಕ್ಯ ಓದೋಣ. ಅದೇ ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 19ನೇ ವಚನ ವಾಕ್ಯ ಓದೋಣ. ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 19ನೇ ವಚನ ವಾಕ್ಯ ಓದ್ರಿ ಬೇಗ. ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ಅವನು ಸಕಲಾತಿ ನಯವಾದ ನಾರುಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದನು. ಹಲ್ಲೆಲೂಯಾ. ಇವನು ಯಾರು ಗೊತ್ತಾ ಪ್ರೀತಿಯುಳ್ಳ ದೇವಜನರೇ? ಲೋಕ ಸಂಪಾದಿಸಿಕೊಂಡವನು. ಇವನು ಯಾರು ಹೇಳ್ರಿ? ಸ್ಟಾರ್ಟಿಂಗ್ ಹೆಡ್ಲೈನ್ ಹೇಳುತ್ತೆ, ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ಹಲ್ಲೆಲೂಯಾ. ಅಂದರೆ ಇವತ್ತು ಐಶ್ವರ್ಯವಂತರಂತೇಳಿ ಯಾರಿಗೆ ಟೈಟಲ್ ಕೊಡ್ತಾರೆ ಗೊತ್ತಾ? ಲೋಕ ಸಂಪಾದಿಸಿದವರಿಗೆ, ಮನೆಗಳನ್ನು ಸಂಪಾದಿಸಿದವರಿಗೆ, ಅಲ್ಲ ಕಾರ್ಗಳಿದ್ದವರಿಗೆ, ಚೆನ್ನಾಗಿ ಆಸ್ತಿ ಅಂತಸ್ತು ಇದ್ದವ್ರನ್ನ ಐಶ್ವರ್ಯವಂತರಂತ ಹೇಳ್ತಾರೆ, ಅಲ್ಲ. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಒಬ್ಬನಿದ್ದಾನೆ, ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ಅವನು ಸಕಲಾತಿ ನಾರು ಮಾಡಿ ವಸ್ತ್ರಗಳನ್ನು ಧರಿಸಿಕೊಳ್ತಾ ಇದ್ದಂತೆ. ಅಂದರೆ ಕದ್ದರ ಶರ್ಟ್ಗಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ಲೆಲಿನ್ ಶರ್ಟ್ಗಳು. ಗಮನಿಸ್ರಿ, ಅವನು ಒಳ್ಳೊಳ್ಳೆ ಬಟ್ಟೆಗಳು ಹಾಕ್ಕೊಂತ ಇದ್ದಂತೆ. ಅವನಿಗೆ ಅದಕ್ಕೋಸ್ಕರ ಸಮಾಜದಲ್ಲಿ ಟೈಟ್ಲ್ ಇತ್ತು. ಅವನ ಹೆಸರೇನಂತೆ? ಐಶ್ವರ್ಯವಂತನಾದ ಮನುಷ್ಯನು. ಹಲ್ಲೆಲೂಯಾ. ಅಂದ್ರೆ ಇವನೇನು ಸಂಪಾದಿಸಿಕೊಂಡಿದ್ದಾನೆ ಹೇಳ್ರಿ? ಇವನು ಆತ್ಮೀಯ ಜೀವಿತಲ್ಲಿದ್ದವನೇ, ಇವನು ದೇವರನ್ನು ನಂಬಿದವನೇ. ಯಾಕೆ ಮಾತಾಡ್ತಾನೆ? ನರಕಕ್ಕೆ ಹೋದಾಗ ಅಬ್ರಹಾಮನೇ ಅಂತ ಹೇಳ್ತಾನೆ. ಇವತ್ತೊಂದು ಮಾತು ಹೇಳಕ್ಕೆ ಇಷ್ಟಪಡ್ತಾನೆ. ಲೋಕದಲ್ಲಿರುವಂಥ ಜನರಿಗೆ, ಅನ್ಯರಾದ ಜನರಿಗೆ ಅಬ್ರಹಾಮನ್ ಯಾರಂತ ಗೊತ್ತಂತ ಕೇಳಿದ್ರೆ ಅವ್ರು ಯಾರು ನಮ್ಗೆ ಹೇಳ್ರಿ ಅಂತೇಳ. ಹಲ್ಲೆಲೂಯಾ. ಇಲ್ಲಿ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ಇವನು ಐಶ್ವರ್ಯವಂತನು, ಲೋಕ ಸಂಪಾದಿಸಿಕೊಂಡಿದ್ದಾನೆ. ಆದರೆ ಇವನ ಜೀವಿತದಲ್ಲಿ ಆತ್ಮದಲ್ಲಿ ಬೆಳವಣಿಗೆ ಇಲ್ಲದೆ, ಆತ್ಮದಲ್ಲಿ ದೇವರನ್ನ ಸಂಪಾದಿಸಿಕೊಳ್ಳದೆ, ಆತ್ಮದಲ್ಲಿ ದೇವರಿಗೆ ಪ್ರಾಮುಖ್ಯತೆ ಕೊಡದೆ, ಆತ್ಮಿಕ ಜೀವಿತದಲ್ಲಿ ದೇವರ ವಾಕ್ಯಗಳಿಗೆ ಪ್ರಾಮುಖ್ಯತೆ ಕೊಡದೆ ಇವನ ಜೀವಿತವು ನಷ್ಟವಾಯಿತು. ಹಲ್ಲೆಲೂಯಾ. ಅಲ್ಲ ನೋಡ್ರಿ, ವಾಕ್ಯ ಹೇಳುತ್ತಲ್ಲ, ಪ್ರತಿದಿನವೂ ವೈಭವದೊಡನೆ. ಒಂದು ವೈಬಿತ್ತಂತ ಅವನಿಗೆ. ಹಲ್ಲೆಲೂಯಾ,
ಹಲ್ಲೆಲೂಯಾ. ಪ್ರತಿದಿನ ಬಹಳ ಶ್ರೇಷ್ಠವಾಗಿ ರೆಡಿ ಆಗೋದೇನೋ, ಪ್ರತಿದಿನ ಒಳ್ಳೆ ಊಟ ಮಾಡೋದೇನೋ, ಪ್ರತಿದಿನ ಒಳ್ಳೆ ವಸ್ತ್ರ ಹಾಕೊಳ್ಳೋದೇನೋ, ಪ್ರತಿದಿನ ಚೆನ್ನಾಗಿ ಕಾಣೋದೇನೋ, ಎಲ್ಲ ರೀತಿಯಲ್ಲಿ ಬಹಳ ಶ್ರೇಷ್ಠವಾಗಿದ್ದ ಇವನು. ಶ್ರೇಷ್ಠವಾಗಿರುವುದು ಮಾತ್ರಲ್ಲದೆ ನೋಡ್ತೆ ಸುಖ ಸಂತೋಷ ಪಡುತ್ತಾ ಇದ್ದಂತೆ. ಹೆಂಗೆ? ಪ್ರತಿದಿನವೂ ಕೂಡ. ಎಲ್ಲಿ? ಲೋಕ ಸಂಪಾದಿಸಿಕೊಂಡು. ಹಲ್ಲೆಲೂಯಾ. ಆದರೆ ಗಮನಿಸ್ರೆ, ಮನುಷ್ಯ ಭೂಲೋಕದಲ್ಲಿ ಹುಟ್ಟಿದ ಮೇಲೆ ಒಂದು ದಿನ ಮರಣಿಸಲೇಬೇಕು. ಏನಾಗಲೇಬೇಕು? ಮನುಷ್ಯ ಈ ಭೂಲೋಕದಲ್ಲಿ ಹುಟ್ಟಿದ ಮೇಲೆ ಒಂದು ದಿನ ಏನಾಗಲೇಬೇಕು ಹೇಳ್ರಿ? ಸಾಯಲೇಬೇಕು. ಇಬ್ಬರು ಸತ್ರು ಈ ಅಧ್ಯಾಯದಲ್ಲಿ, ಲಾಜರನು, ಧನವಂತನು. ಇಬ್ಬರು ಸತ್ರು. ಲಾಜರನು ಗಮನಿಸ್ರಿ, ಅಬ್ರಹಾಮನ ಎದೆಗೆ ಏನು ಮಾಡಿದ್ದಾನೆ ಹೇಳ್ರಿ? ಒರಗಿಕೊಂಡಿದ್ದಾನೆ. ಏನು ಮಾಡಿದ್ದಾನೆ ಅಬ್ರಹಾಮನ ಎದುರಿಗೆ? ಆ ಎದೆಗೆ, ಅಬ್ರಹಾಮನ ಎದೆಗೆ ಲಾಜರನು ಒರಗಿಕೊಂಡಿದ್ದಾನೆ. ಆದರೆ ಸಕಲಾತಿ ನಾರಿ ಮಾಡೋ ವಸ್ತ್ರ ಧರಿಸಿಕೊಂಡ ವ್ಯಕ್ತಿ, ಬಹಳ ಐಶ್ವರ್ಯವಂತನಾದ ವ್ಯಕ್ತಿ, ಆ ಲೋಕ ಎಲ್ಲ ಸಂಪಾದಿಸಿಕೊಂಡ ವ್ಯಕ್ತಿ. ಯಾಕಂದ್ರೆ ಲೋಕ ಸಂಪಾದಿಸಿದವನಿಗೆ ಐಶ್ವರ್ಯ ಅಂತೇಳಿ ಟೈಟಲ್ ಕೊಡ್ತಾರಲ್ಲ. ಸಂಪಾದಿಸಿದ ವ್ಯಕ್ತಿ ಎಲ್ಲಿಗೋಗಿದ್ದಾನೆ ಗೊತ್ತಾ? ನಿತ್ಯ ನರಕಕ್ಕೆ ಹೋಗಿದ್ದಾನೆ. ಎಲ್ಲಿಗೋಗಿದ್ದಾನೆ ಹೇಳ್ರಿ? ಎಲ್ಲಿಗೋಗಿದ್ದಾನೆ ಹೇಳ್ರಿ? ಅಂದರೆ ಇವನು ಆತ್ಮೀಯ ಜೀವಿತದಲ್ಲಿ ದೇವರನ್ನ ಸಂಪಾದಿಸಿಕೊಳ್ಳದೆ, ಇವನ ಆತ್ಮೀಯ ಜೀವಿತದಲ್ಲಿ ಆತ್ಮಿಕ ವಿಷಯದಲ್ಲಿ ಆತ್ಮಿಕವಾದ ತಲಾಂತಗಳನ್ನು ಸಂಪಾದಿಸಿಕೊಳ್ಳದೆ, ಇವನು ತನ್ನ ಜೀವಿತವನ್ನು ಆತ್ಮಿಕವಾಗಿ ಸಂಪಾದಿಸಿಕೊಳ್ಳದೆಲ್ಲವನ್ನು ಬಿಟ್ಟು ಶಾರೀರಿಕವಾಗಿ ಸಂಪಾದಿಸಿಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ಇವನು ಆತ್ಮಿಕವಾಗಿ ಬಿದ್ದು ಹೋದ. ಯಾರೋ? ಧನವಂತನು. ಅದಕ್ಕೋಸ್ಕರ ಎಲ್ಲಿಗೋದ ಹೇಳ್ರಿ? ನರಕಕ್ಕೆ ಹೋದ. ಹೇಳ್ರಿ? ಧನವಂತನು ಲೋಕ ಸಂಪಾದಿಸಿಕೊಂಡ. ಹೇಳ್ರಿ? ಲೋಕ ಸಂಪಾದಿಸಿಕೊಂಡ. ಲಾಸ್ಟಿಗೆ ಹೇಳ್ರಿ? ಲಾಸ್ಟಿಗೆ ನರಕಕ್ಕೆ ಹೋದ. ಹಲ್ಲೆಲೂಯಾ. ಒಬ್ಬ ಮನುಷ್ಯನ ಲೋಕ ಎಲ್ಲ ಸಂಪಾದಿಸಿಕೊಂಡ್ರು, ತನ್ನ ಆತ್ಮ, ತನ್ನ ಜೀವಿತ, ತನ್ನ ದೇಹ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನ ಇಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ಇಲ್ಲಿ ಎಲ್ಲ ಸಂಪಾದಿಸ್ತಾ ಅಂದ್ಕೊಳ್ರಿ, ಎಲ್ಲವೂ ತೆಗೆದುಕೊಂಡು ಹೋಗಕ್ಕಾಗತ್ತಾ? ಯಾರಾದರೂ ತೆಗೆದುಕೊಂಡು ಹೋಗಿರುವ ಹಿಸ್ಟ್ರಿ ಭೂಲೋಕದಲ್ಲಿ ಯಾರಿಗಾದ್ರೂ ಆಯ್ತಾ? ಹೌದಪ್ಪ, ಈತ ಸಂಪಾದಿಸಿದ, ಎಲ್ಲ ತೆಗೆದುಕೊಂಡು ಹೋಗ್ಬಿಟ್ಟ ಅಂತ ಯಾರಾದ್ರೂ ಹೇಳ್ತಾರಾ? ಇಲ್ಲ. ಅಲೆಕ್ಸಾಂಡರ್ ಅಂತ ಗಮನಿಸ್ರಿ, ಒಬ್ಬ ಒಳ್ಳೆ ವೀರನು, ಯುದ್ಧ ವೀರನು. ಏನ್ ಮಾಡ್ದ ಹೇಳ್ರಿ? ಎಲ್ಲ ಸಂಪಾದಿಸಿದ, ಪ್ರಪಂಚ ಗೆದ್ದ. ಲಾಸ್ಟ್ಗೆ ಹೋಗ್ಬೇಕಾರೆ ಏನು ಮಾಡ್ತಾನ? ಡಾಕ್ಟ್ರಿಗೆ ಹೇಳ್ತಾನ, ನನ್ನ ಸಮಾಧಿ ಮಾಡುವಾಗ ಪೆಟ್ಟಿಗೆ ಒಳಗಡೆ ಇಡುವಾಗ 2 ಕೈಗಳು ಹೊರಗಿರಬೇಕು. ಎಲ್ಲಿರ್ಬೇಕು 2 ಕೈಗಳು? ಯಾಕೆ ಹೊರಗಿಡಬೇಕು? ಅದನ್ನ ಪೆಟ್ಟಿಗೆನ ಡಾಕ್ಟ್ರೇ ಹೊತ್ಕೊಂಡು ಹೋಗ್ಬೇಕು. ಯಾರು ಹೊತ್ಕೊಂಡು ಹೋಗ್ಬೇಕು? ಡಾಕ್ಟ್ರೇ ಹೊತ್ಕೊಂಡು ಹೋಗ್ಬೇಕಂತೆ. 2 ಕೈಗಳು ಹೊರಗಿರ್ಬೇಕಂತ. ಯಾಕಂದ್ರೆ ಅಲೆಕ್ಸಾಂಡರ್ ಎಲ್ಲ ಗೆದ್ದ, ಎಲ್ಲ ಸಂಪಾದಿಸಿದ, ಒಂದು ಬಿಡಿಗಾಸು ಕೂಡ ತೆಗೆದುಕೊಂಡು ಹೋಗ್ಲಿಲ್ಲ. ಹಲ್ಲೆಲೂಯಾ. ಇವತ್ತು ಈ ವಾಕ್ಯ ಕೇಳುವ ನಾವು ನೀವೆಲ್ಲರೂ ಕೂಡ ಏನು ಸಂಪಾದಿಸ್ತಾ ಇದೆ? ಒಬ್ಬ ಮನುಷ್ಯನ ಲೋಕ ಎಲ್ಲ ಸಂಪಾದಿಸಿದ್ರು ಅವನ ಜೀವಿತ ನಷ್ಟಪಟ್ರೆ, ಅಂದರೆ ಯಾವ ಜೀವಿತ ಗೊತ್ತದು? ಆತ್ಮೀಯ ಜೀವಿತ ನಷ್ಟಪಟ್ರೆ ಅವನಿಗೆ ಪ್ರಯೋಜನ ಇಲ್ಲ. ಇಲ್ಲಿ ಧನವಂತನ ಜೀವಿತದಲ್ಲಿ ಕೂಡ ನಾವು ಗಮನಿಸಿದ್ರೆ ಲೋಕ ಎಲ್ಲ ಸಂಪಾದಿಸಿಕೊಂಡ, ಅವನ ಆತ್ಮ ನಷ್ಟಪಡ್ತು. ನರಕಕ್ಕೆ ಹೋದ್ಮೇಲೆ ಯಾತನೆ ಪಡ್ತಾನೆ. ಓದೋಣ ವಾಕ್ಯನ. 16ನೇ ಅಧ್ಯಾಯ 23ನೇ ವಚನ ಓದ್ರಿ ಒಂದ್ಸಾರಿ. ಲೂಕ 16:23 ಓದ್ರಿ ಬೇಗ. ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ. ಯಾರೋ? ಧನವಂತನು ಪಾತಾಳದಲ್ಲಿ ಯಾತನೆ ಪಡ್ತಾ ಇದ್ದಾನೆ. ಇವತ್ತು ಅದೆಷ್ಟೋ ಜನರು ಭೂಲೋಕದಲ್ಲಿ ಅಯ್ಯೋ ನನಗೆ ನರಕ ಅನ್ನುವಂಥ ಪರಿಸ್ಥಿತಿ ಹೇಳ್ತಾರೆ. ಇದಕ್ಕಿಂತ ಡಬಲ್ ನರಕದಲ್ಲಿ ವೇದನೆ. ಹಲ್ಲೆಲೂಯಾ. ನೋಡ್ರಿ, ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಹಾಮನನ್ನು ಇವನ ಎದೆಗೆ ಒರಗಿಕೊಂಡಿದ್ದ ಲಾಜರನ್ನು ನೋಡಿ, ತಂದೆಯಾದ ಅಬ್ರಹಾಮನೇ, ನನ್ನ ಮೇಲೆ ದಯವಿಟ್ಟು ಲಾಜರನನ್ನು ಕಳುಹಿಸು. ಅವನು ತುದಿ ಬೆಳ್ಳಿನಿಂದ ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣನೆ ಮಾಡಲಿ. ಈ ಉರಿಯಲ್ಲಿ ಸಂಕಟ ಪಡುತ್ತೇನೆ ಎಂದು ಕೂಗಿ ಹೇಳದಂತೆ. ಹಲ್ಲೆಲೂಯಾ. ಅವನು ಸಂಪಾದಿಸ್ಬೇಕಾದ್ರೆ ಒಂದಿನ ಕೂಡ ಪ್ರಾರ್ಥನೆ ಮಾಡಿಲ್ಲ. ಅವನು ಎಲ್ಲಿ ಪ್ರಾರ್ಥನೆ ಮಾಡ್ತಾನೆ ಹೇಳ್ರಿ? ನರಕದಲ್ಲಿ. ಎಲ್ಲಿ ಪ್ರಾರ್ಥನೆ ಮಾಡ್ತಾನ? ಇವತ್ತು ಅದೆಷ್ಟೋ ಜನರ ಆತ್ಮೀಯ ಜೀವಿತದಲ್ಲಿ, ವೈಯಕ್ತಿಕ ಜೀವಿತದಲ್ಲಿ ಪ್ರಾರ್ಥನೆ ಇಲ್ಲ. ನರಕದೋದ್ಮೇಲೆ ಪ್ರಾರ್ಥನೆ ಮಾಡಿದ್ರೆ ಉತ್ತರ ಇಲ್ಲ. ಏನಿದ್ರು ಭೂಲೋಕದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ಮಾತ್ರ ಅದಕ್ಕೆ ಉತ್ತರ ಇದೆ. ಹಲ್ಲೆಲೂಯಾ. ಇಲ್ಲಿ ನೋಡುವುದಾದ್ರೆ ಯಾತನೆ ಪಡ್ತಾ ಕೂಗ್ತಾ ಇದ್ದಾನೆ. ಏನ್ ಮಾಡ್ತಿದ್ದಾನೆ? ಕೂಗ್ತಾ ಇದ್ದಾನೆ, ಅಬ್ರಹಾಮನೇ, ಅಬ್ರಹಾಮನೇ, ನಾನಿಲ್ಲಿ ಯಾತನೆ ಪಡ್ತಾ ಇದ್ದೇನೆ, ನನಗೆ ನೀರಿಲ್ಲ ಇಲ್ಲಿ. ನಾನು ನೀರು ತೆಗೆದುಕೊಂಡು ಹೋಗ್ಬೇಕಂದ್ರೆ ನೀರೇ ಇಲ್ಲ ಇಲ್ಲಿ. ಬೆಂಕಿ ಆರೋದಿಲ್ಲ,
ಕಡಿಯುವವಳ ಸಾಯೋದಿಲ್ಲ ಅಂತ ಸ್ಥಿತಿಯಲ್ಲಿ ನಾನಿದ್ದೇನೆ. ಈಗ ನನ್ನ ಜೀವಿತ ಸರಿ ಆಗಬೇಕು, ಅದಕ್ಕೋಸ್ಕರ ಲಾಜರ್ನ ಕಳುಹಿಸಂದ. ಆ ಪ್ರಾರ್ಥನೆಗೆ ಉತ್ತರ ಸಿಗಲಿಲ್ಲ ಅಲ್ಲಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ನೋಡ್ರಿ 25ನೇ ವಚನದಲ್ಲಿ ಅಬ್ರಾಹ್ಮನ್ ಹೇಳ್ತಾನೆ, ಆದರೆ ಅಬ್ರಾಹ್ಮನ್ ಹೇಳ್ತಾನೆ, ಕಂದ, ನೀನು ಆಶಿಸಿದ ಸುಖವನ್ನು ನಿನ್ನ ಜೀವಮಾನದಲ್ಲಿ ಎಲ್ಲೊಂದಿದ್ದಾನೆ ದೇವರನ್ನ ಬಿಟ್ಟು ಆತ್ಮಿಕ ಜೀವಿತದಲ್ಲಿ ಬೆಳೆಯದೆ ಲೋಕ ಸಂಪಾದಿಸಿಕೊಳ್ಳುತ್ತಾ, ಲೋಕದ ಮೇಲೆ ಮನಸ್ಸಿಡುತ್ತಾ, ಲೋಕದ ಕಡೆಗೆ ಗಮನ ಇಡುತ್ತಾ, ಸಂಪಾದಿಸುತ್ತಾ ಸುಖ ಅನುಭವಿಸಿದ. ಲಾಸ್ಟಿಗೆ ಎಲ್ಲಿ ಯಾತನೆ ಪಡ್ತಾನೆ ಹೇಳ್ರಿ? ಎಲ್ಲಿ ಯಾತನೆ ಪಡ್ತಾನೆ? ಇವತ್ತು ಅದೆಷ್ಟೋ ಜನರ ಜೀವಿತದಲ್ಲಿ ಪ್ರಾರ್ಥನೆ ಇಲ್ಲದೆ, ಪರಲೋಕದಲ್ಲಿ ಪ್ರಾರ್ಥನೆ ಮಾಡೋದು ಒಳ್ಳೆಯದೇ, ನರಕದಲ್ಲಿ ಪ್ರಾರ್ಥನೆ ಮಾಡೋದು ಉತ್ತರ ಇಲ್ಲ. ಎಲ್ಲಿ ಉತ್ತರ ಇಲ್ಲ ಹೇಳ್ರಿ? ಪರಲೋಕದಲ್ಲಿ ಪ್ರಾರ್ಥನೆ ಮಾಡಬೇಕು, ನರಕದಲ್ಲಿ ಪ್ರಾರ್ಥನೆಗೆ ಅವಕಾಶ ಇಲ್ಲ. ನೀನು ಏನು ಕೂಗಿದ್ರೂ ಉತ್ತರ ಇಲ್ಲ. ನೋಡಿ ಅಲ್ಲಿ ಅಬ್ರಾಹ್ಮನ್ ಹೇಳ್ತಾನೆ, ಕಂದ, ನನ್ನ ಮುದ್ದು ಕಂದ, ನೀನು ಆಶಿಸಿದ ಸುಖವು, ನೀನು ಬಯಸಿದ್ದೆಲ್ಲವೂ ಕೂಡ ಲೋಕದಲ್ಲಿ ಏನು ಬಯಸಿದೆ, ಒಳ್ಳೆ ಬಟ್ಟೆ ಹಾಕ್ಕೊಳ್ಬೇಕು, ದೇವ್ರು ಬೇಡ, ಆಯ್ತು ಒಳ್ಳೆ ಬಟ್ಟೆ ಹಾಕ್ಕೊಂಡೆ ನೀನು ಭೂಲೋಕದಲ್ಲಿ. ಒಳ್ಳೆ ಹೇರ್ ಸ್ಟೈಲ್ ಮಾಡಿಸ್ಕೊಂಡೆ ಎಲ್ಲಿ? ಭೂಲೋಕದಲ್ಲಿ. ಒಳ್ಳೊಳ್ಳೆ ಫುಡ್ ತಿಂದೆ, ಒಂದು ಉಪವಾಸ ಇಲ್ದಂಗ, ಉಪವಾಸ ಪ್ರಾರ್ಥನೆ ಮಾಡ್ದಂಗ ಒಳ್ಳೊಳ್ಳೆ ಊಟ ತಿಂದೆ ನೀನು. ಎಲ್ಲಿ? ಭೂಲೋಕದಲ್ಲಿ. ಒಳ್ಳೊಳ್ಳೆದೆಲ್ಲ ಅನುಭವಿಸಿದೆ ಎಲ್ಲಿ? ಭೂಲೋಕದಲ್ಲಿ. ಆತ್ಮಿಕ ಜೀವಿತದಲ್ಲಿ ಬೆಳೆದ ಇಲ್ಲ. ನೀನು ಆಶಿಸಿದ ಸುಖ ಎಲ್ಲ ಭೂಲೋಕದಲ್ಲಿ ಅನುಭವಿಸಿ ಲಾಸ್ಟ್ ಎಲ್ಲಿಗೆ ಬಂದು ಹೇಳ್ರಿ? ನರಕಕ್ಕೆ ಹೋಗೇನೆ ಇರೋ. ಇವತ್ತು ನಿಮ್ಮ ಜೀವಿತ ನಾವು ಆಲೋಚನೆ ಮಾಡ್ಕೊಂಡ ಲೋಕದಲ್ಲಿ ಇರುವಂಥ ಏನೆಲ್ಲ ಸಂಪಾದಿಸಿಕೊಳ್ಳಕ್ಕೆ ಹೋದ್ರ ಅದು ನಷ್ಟ. ಹಲ್ಲೆಲೂಯಾ. ಇವನು ಆತ್ಮಿಕ ಜೀವಿತವನ್ನು ಏನು ಮಾಡ್ದೆ ಹೇಳ್ರಿ? ಇವನು ಧನವಂತ ನೆನ್ಪಡಿಸ್ಕೊಂಡ್ರಿ ಆತ್ಮಿಕ ಜೀವಿತ. ಇವನ ಆತ್ಮ ಎಕ್ಸ್ಪೆಷಲಿ ಇವ್ನ ಆತ್ಮ ಎಲ್ಲಿಗೆ ಹೋಗ್ಬೇಕು ಗೊತ್ತಾ? ಪರಲೋಕಕ್ಕೆ ಹೋಗ್ಬೇಕು. ಇವನು ಕೂಡ ಅಬ್ರಾಹ್ಮನ್ ತರ ಹೋಗ್ಬೇಕು. ಬಟ್ ಆದ್ರೆ ಏನಾಯ್ತು? ಎಲ್ಲಿಗೋದ? ಮಾತಾಡ್ರಿ, ಎಲ್ಲಿಗೋದ ಧನವಂತ? ಇವತ್ತು ಭಾಳ ಜನರು ದುಡಿಬೇಕು, ಸಂಪಾದಿಸ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕಂತೇಳಿ ದೇವರಿಗೆ ಸಮಯನೇ ಕೊಡ್ತಾ ಇಲ್ಲ. ಈ ಪ್ರಪಂಚದಲ್ಲಿ ದೇವರಿಗಿಂತ ಸಮಾಜಕ್ಕೆ, ಈ ಪ್ರಪಂಚದಲ್ಲಿ ದೇವರಿಗಿಂತ ಕೆಲಸಗಳಿಗೆ, ಈ ಪ್ರಪಂಚದಲ್ಲಿ ದೇವರಿಗಿಂತ ವಸ್ತುಗಳಿಗೆ ಬಹಳ ಸಮಯ ಕೊಡ್ತಾರ, ದೇವರಿಗೆ ಝೀರೋ. ಇವತ್ತು ಯಾರಾದ್ರೂ ಹಂಗಿದ್ರೆ ನಾವು ನಮ್ಮ ಆತ್ಮಿಕ ಜೀವಿತವನ್ನು ಸರಿಪಡಿಸಿಕೊಳ್ಳೋಣ. ಹಲ್ಲೆಲೂಯಾ. ನಾವು ಏನು ಸಂಪಾದಿಸಿದ್ರು ಎಲ್ಲ ಬಿಟ್ಟು ಹೋಗ್ಬೇಕು. ಏನು ಮಾಡ್ಬೇಕಂದ್ರೆ ನಾವು ಏನಾದರೂ ಸಂಪಾದಿಸಿದ್ರು, ಏನಾದರೂ ಇದು ನಾವು ಸಂಪಾದಿಸಿದ್ದೆಲ್ಲವೂ ಕೂಡ ನೋಡ್ರೆ ಹಬ್ಬ ಇದೈತೆ ನೀನು ಹೋಗೋದ್ರೊಳಗೆ ಇರ್ತದ ಇಲ್ಲ ಗೊತ್ತಿಲ್ಲ. ಆದರೂ ಒಂದು ವೇಳೆ ಹೋದ್ರು ಅದು ಇರೋದಿಲ್ಲ, ನಿನ್ನ ಹತ್ರ ಇರೋದಿಲ್ಲ. ಅದು ಒಂಟಿಯಾಗಿ ಬಂದೆ, ಒಂಟಿಯಾಗೇ ಹೋಗ್ಬೇಕು. ಹಲ್ಲೆಲೂಯಾ. ಅದಕ್ಕೋಸ್ಕರ ನಾವು ಏನು ಮಾಡಿ ಹೇಳ್ರಿ? ಆತ್ಮಿಕ ಜೀವಿತಲ್ಲಿ ಏನು ಮಾಡೋಣ? ದೇವರಿಗೆ ಸಮಯ ಕೊಡೋಣ. ಹಲ್ಲೆಲೂಯಾ. ಲೋಕ ಸಂಪಾದಿಸೋದಕ್ಕೆ ಓಡ್ತಾ ಇದ್ದಾರೆ. ಒಬ್ಬನಿದ್ದ ಬೈಬಲಲ್ಲಿ, ಅವನ ಹೆಸರು ಆಕನ್ ಅಂತೇಳಿ. ಅವನ ಹೆಸರೇನು ಹೇಳ್ರಿ? ಮಾತಾಡ್ರಿ. ಅವನ ಹೆಸರೇನು? ಆಕನ್. ಎಷ್ಟು ಜನರಿಗೆ ಗೊತ್ತು ಆಕನ್ ಬಗ್ಗೆ? ಹಲ್ಲೆಲೂಯಾ. ಬೈಬಲಲ್ಲಿ ಒಬ್ಬನ ಆಕನ್ ಅಂತಿದ್ದಾನೆ, ಯೆಹೋಶುವನ ಕಾಲಘಟ್ಟದಲ್ಲಿ ಇರ್ತಾನೆ. ಆಕನ್ ಅನ್ನುವಂಥ ವ್ಯಕ್ತಿ ದೇವರಿಗೆ ನೇಮಿಸಲ್ಪಟ್ಟಂಥ ಬೆಳ್ಳಿ ಬಂಗಾರ ಕದ್ಕೊಂಡು ಬಚ್ಕೊಂಡ್ಬಿಡ್ತಾನ ಅವನು. ಅಂದರೆ ಅವ್ನಿಗೇನು ಗೊತ್ತಾ? ನಾನು ಲೋಕ ಸಂಪಾದಿಸಬೇಕು, ಲೋಕದಲ್ಲಿ ಒಳ್ಳೆ ನೋಡ್ರಿ ಮಾತಾಡ್ತೀನಿ. ಬಂಗಾರ ಇದ್ದವನಿಗೆ ಹಣ ಕೊರತೆ ಇರೋಕ್ಕಲ್ಲ. ಯಾಕಂದರೆ ತೆಗೆದುಕೊಂಡೋಗಿ ಮುತ್ತೋಟ್ ಫೈನಾನ್ಸ್ ಅಲ್ಲೋ, ಮಣಿಪುರಂ ಗೋಲ್ಡಲ್ಲೋ, ಮತ್ತು ಸೇಟ್ರ್ ಅಂಗಡಿಗಳಲ್ಲೋ ಹೋಗಿಟ್ರೆ ಹಣ ಬರುತ್ತೆ. ಅಡ ಇಡ್ತೀರ ಇಲ್ಲ? ಬಂಗಾರ ಅಡ ಇಡ್ತೀರ? ಇಡಲ್ಲ. ಎದಕ್ಕೆ ಕೊಳ್ಕೊಳ್ಳೋದು ಬಂಗಾರನ? ಕೆಲವೊಬ್ಬರು ಶೋಕಿ ಕೊಂಡ್ಕೊಳ್ತಾರೆ, ಕೆಲವೊಬ್ರು ಕಷ್ಟ ಬಂದಾಗ ಇದನ್ನು ಅಡ ಇಟ್ಟು ತೆಗೆದುಕೊಳ್ಳೋಕೆ ಇರುತ್ತಪ್ಪ ಅಂತೇಳಿ ಕೆಲವೊಬ್ರು ಕೊಂಡುಕೊಳ್ತಾರೆ. ಯಾಕಂದರೆ ಹಣ ಇದ್ರೆ ಯಾವಾಗ ಖಾಲಿ ಆಗುತ್ತೋ ಗೊತ್ತಿಲ್ಲ, ಅದಕ್ಕೋಸ್ಕರ ತೆಗೆದುಕೊಳ್ತಾರೆ. ಇವನು ನೋಡ್ರೆ ನಾನು ಒಳ್ಳೆ ಹೆಗ್ಗಳಿಕೆಯಲ್ಲಿ ಇರ್ಬೇಕಂತೇಳಿ ಆಕನ ಕೆಲವೊಂದು ಬಚ್ಚಿಟ್ಕೊಂಡ. ಲಾಸ್ಟ್ಗೆ ಏನಾಯ್ತು ಗೊತ್ತಾ? ಆಕನ ಜೀವಿತ ಅವನು ಪತನ ಆಗ್ದ. ಲೋಕ ಸಂಪಾದಿಸಿಕೊಂಡ, ಅವನು ಬಂಗಾರ ಸಂಪಾದಿಸಿಕೊಂಡ. ಲಾಸ್ಟ್ಗೆ ಅವನ್ನ ಕಲ್ಲೆಸಿ ಸಾಯಿಸಿಬಿಟ್ರು. ಅರ್ಥ ಮಾಡ್ರಿ, ನಾವೆಲ್ಲರೂ ಲೋಕ ಸಂಪಾದಿಸಬಾರದು. ಹಲ್ಲೆಲೂಯಾ. ಹಂಗಂತೇಳಿ ನಮಗೆ ಮನೆ ಇರಬಾರ್ದ? ಇರಬೇಕು. ನಮಗೆ ಮನೆ ಇರಬೇಕು. ಹಲ್ಲೆಲೂಯಾ. ನಮಗೆ ವೆಹಿಕಲ್ಸ್ ಇರಬಾರ್ದ? ಇರಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ದೇವರು ಇರಬೇಕು. ಹಲ್ಲೆಲೂಯಾ. ಏನಿರ್ಬೇಕು ಹೇಳ್ರಿ?
ಎಲ್ಲದಕ್ಕಿಂತ ಹೆಚ್ಚೇನಿರ್ಬೇಕಲ್ರಿ? ಲೋಕ ಸಂಪಾದಿಸ ಲೋಕದ ಮನೆ ಐತಲ್ಲ ಅನ್ಬೋದು. ಎಷ್ಟಿರ್ಬೇಕು ಮನೆ? ಕೆಲವೊಬ್ಬರು ನೋಡ್ರಿ ಸಂಪಾದಿಸೋಕ್ಕೋಸ್ಕರನೇ ದೇವ್ರನ್ನ ಬಿಡ್ತಾರ, ಪ್ರಾರ್ಥನೆ ಬಿಡ್ತಾರ, ಸಭೆ ಬಿಡ್ತಾರೆ, ಎಲ್ಲ ಬಿಡ್ತಾರೆ, ಓಡ್ತಾ ಇರ್ತಾರೆ, ಕೆಲಸಗಳಿಗೆ ಓಡ್ತಾ ಇರ್ತಾರೆ. ಯಾಕೆ ಅಪಚಾರ ಸಿಗೋದಿಲ್ಲ ರೀ? ಕೆಲಸಕ್ಕೆ ಹೋಗಿದ್ದಾಡ, ಯಾಕೆ ಸಂಪಾದಿಸಿ ಏನು ಮಾಡ್ತೀವಿ? ಒಬ್ಬತ್ತು ಹೇಳ್ದ, ಸರಿ ಸುಮಾರು 60 ವರ್ಷಗಳ ಕಾಲ ದುಡ್ದಿದ್ದೆಲ್ಲ ಒಂದೇ ವರ್ಷದ ಕಾಲ ಐತಂದ. ಹಲ್ಲೆಲೂಯಾ. ಒಬ್ಬತ್ತು ಹೇಳ್ದೆ ನನಗೆ, 60 ವರ್ಷಗಳ ಕಾಲ ಭಾಳ ಚೆನ್ನಾಗಿ ದುಡ್ದೆ ನಾನು. ದುಡ್ದಿದ್ದೆಲ್ಲ ಎಷ್ಟು ವರ್ಷದ ಕಾಲ ಐತಂತೆ? ಯಾಕಪ್ಪ ಕಾಲ ಐತಂದ್ರೆ, ಒಂದು ದಿನ ರೆಸ್ಟ್ ಇಲ್ದಂಗ, ದೇವ್ರಿಗೆ ಸಮಯ ಕೊಡದಂಗ, ಆ ದೇವರಿಗೆ ಅವಕಾಶ ಕೊಡ್ದಂಗ, ದೇವ್ರಿಗೆ ಒಳಗಾಗ್ದಂಗ ಪ್ರತಿನಿತ್ಯ ಕೆಲಸ 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 ಓಡದೆ ನನಗೆ ಭಾಳಷ್ಟು ಬಾಡಿಯಲ್ಲಿ ರೋಗಗಳು ಬಂದ್ಬಿಟ್ಟು ಆ ರೋಗಗಳಿಗೆ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋಕೆ ದುಡ್ದಿದ್ದ ಹಣ ಎಲ್ಲ ಹೋಯ್ತಂತೆ. ಏನಾಯ್ತಂತೆ? ಮಾತಾಡಿ. ದುಡ್ದಿದ್ದ ಹಣ ಎಲ್ಲ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋಕೆ ಹೋಯ್ತಂತೆ. ಇನ್ನು ಸಾಲ ಮಾಡ್ಕೊಂಡನಂತೆ. ಮತ್ತೆ ಸಾಲ ಮಾಡ್ಕೊಂಡು ಬಡ್ಡಿ ಕಟ್ಟಕ್ಕಾಗ್ತಿಲ್ಲಂತೆ, ಹೆಂಗಿದ್ದಂಗೆ ಐತಂತೆ. ಅಂದರೆ ಇದರ ಅರ್ಥ ಏನು ಗೊತ್ತಾ? ದೇವ್ರು ನಮಗೆ ಕೆಲವೊಂದು ಲಿಮಿಟ್ ಇಟ್ಟಿದ್ದಾನೆ. ದೇವ್ರು ಏನು ಮಾಡಿದಾನೆ ಹೇಳ್ರಿ ನಮಗೆ? ಮನುಷ್ಯನ ಎಷ್ಟು ದಿನಕ್ಕೆ ಉಂಟು ಮಾಡ್ದೆ ಹೇಳ್ರಿ? ಮನುಷ್ಯನ ಎಷ್ಟು ದಿನಕ್ಕೆ ಉಂಟು ಮಾಡ್ದ? ಮಾತಾಡ್ರಿ. ಮನುಷ್ಯನ ಎಷ್ಟು ದಿನಕ್ಕೆ ಉಂಟು ಮಾಡ್ದ? 6ನೇ ದಿನಕ್ಕೆ ಉಂಟು ಮಾಡ್ದ. ಉಂಟು ಮಾಡಿದ ಮೇಲೆ 7ನೇ ದಿನದಲ್ಲಿ ದೇವ್ರು ಏನು ಮಾಡ್ದೆ ಹೇಳ್ರಿ? ದೇವರೇ ವಿಶ್ರಾಂತಿ ತೆಗೆದುಕೊಂಡ್ರೆ ಅಂದ್ರೆ ನಾವು ಇನ್ನೆಷ್ಟರು? ದೇವ್ರಿಗೆ ವರ್ಷಗಳೇ ಇಲ್ಲ. ಇಷ್ಟು ವರ್ಷ ದೇವ್ರು ಬದುಕ್ತಾನಪ್ಪ, ಆಮೇಲೆ ಸತ್ತೋಗ್ತಾನಂಬಕ. ದೇವರಿಗೆ ವರ್ಷಗಳಿಲ್ಲ. ದೇವರು ಯುಗಗಳ ಕಾಲ ಜೀವಿಸುವವನು. ಆತನ ಬಗ್ಗೆ ಹೇಳುತ್ತೆ, ಆಕಾಶ ಭೂಮಿ ಎಳೆದೋದ್ರು ಆತನ ಮಾತುಗಳದೋಗ್ಲಂತೆ. ಅಂದ್ರೆ ಆತನು ಸಜೀವವಾಗಿ ಇರುವ ದೇವರು. ಆತನೇ ವಿಶ್ರಮಿಸಿಕೊಂಡನ. ಇವತ್ತು ದುಡಿತಾರ 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 ಏದಕ್ಕೂ. ಹಲ್ಲೆಲೂಯಾ. ನಾನು ದುಡಿಬೇಡ ಅಂತ ಹೇಳ್ತಿಲ್ಲ. 6 ದಿನ ಕಷ್ಟಪಡು. 7ನೇ ದಿನದಲ್ಲಿ ಎಲ್ಲಿ ಕಾಣಿಸ್ಕೊಳ್ಬೇಕು ಹೇಳ್ರಿ? ಮಾತಾಡಿ. 7ನೇ ದಿನದಲ್ಲಿ ಎಲ್ಲಿ ಕಾಣಿಸ್ಕೊಳ್ಬೇಕು ಹೇಳ್ರಿ? ಎಲ್ಲಿ ಕಾಣಿಸ್ಕೊಳ್ಬೇಕು? ಮಾತಾಡಿ. ಎಲ್ಲಿ ಕಾಣಿಸ್ಕೊಳ್ಬೇಕಪ್ಪ? ದೇವ್ರಿಗೆ ಹೇಳ್ತಾನ ಕಷ್ಟಪಡ್ರಿ ಅಂತ ಹೇಳ್ತಾನ, ಕೆಲಸ ಮಾಡ್ರಿ ಅಂತ ಹೇಳ್ತಾನೆ, ಬೆವರು ಸುರಿಸ್ರಿ ಅಂತ ಹೇಳ್ತಾನೆ. ಒಳ್ಳೇದೇ, ಕಷ್ಟಪಡ್ಬೇಕು. ಎಷ್ಟು ದಿನ? 6 ದಿನ ನಿಮಗೋಸ್ಕರ ಟೈಮ್ ಕೊಟ್ಟಾನ. 7ನೇ ದಿನ ದೇವರಿಗೆ ಪ್ರಾಮುಖ್ಯತೆ ಕೊಡಬೇಕು. ಹಲ್ಲೆಲೂಯಾ. ಅದು ಬಿಟ್ಟು ಸಂಪಾದಿಸಿಕೊಳ್ಳೋಕೆ ಓಡ್ತಾ ಇದ್ದಾರೆ. ನಿಜ ಹೇಳ್ತೀನಿ, ಹಂಗೆ ಓಡುವವರ ಜೀವಿತದಲ್ಲಿ ಆತ್ಮಿಕತೆಯ ಪತನವು ಬರುತ್ತದೆ. ಏನು ಬರುತ್ತೆ ಹೇಳ್ರಿ? ಆತ್ಮಿಕ ಜೀವನ ಪತನ ಬರುತ್ತೆ. ದೇವ್ರು ಹೇಳಿದ ಮಾತಿಗೆ ವಿಧೇಯರಾಗದೆ ಅದನ್ನೇನು ಮಾಡ್ತಾರೆ ಗೊತ್ತಾ? ಅವರ ಇಷ್ಟಾನುಸಾರವಾಗಿ ಹೋಗೋದಕ್ಕೆ ರೆಡಿ ಆಗ್ತಾರ. ದೇವ್ರು ಹೇಳ್ತಾನ 6 ದಿನ ಕೆಲಸ ಮಾಡಿ 7ನೇ ದಿನದಲ್ಲಿ ಆಲಯದಲ್ಲಿ ಕಾಣಿಸ್ಕೊಂತ ಹೇಳ್ತಾನ. ಇವ್ರು ಕಾಣಿಸ್ಕೊಳ್ಳೋದು ಅಂದ್ರೆ ಅರ್ಥೇನು? ದೇವರ ಮಾತನ್ನು ಮೀರ್ತಾರೆ. ಮೀರಿದ ಮೇಲೆ ಇವ್ರಿಗೇನು ಬರುತ್ತೆ ಗೊತ್ತಾ? ಪರಿಸ್ಥಿತಿಗಳು ಬಹಳ ಕ್ರಿಟಿಕಲ್ ಆಗಿರ್ತವೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ಈ ವಾಕ್ಯ ಕೇಳುವ ನಾವು ನೀವೆಲ್ಲರೂ ಕೂಡ ಏನು ಮಾಡಬೇಕು ಗೊತ್ತಾ? ಒಬ್ಬ ಮನುಷ್ಯ ಲೋಕ ಎಲ್ಲ ಸಂಪಾದಿಸಿಕೊಂಡ ತನ್ನ ಆತ್ಮ, ತನ್ನ ಜೀವಿತ ನಷ್ಟಪಟ್ಟವನಿಗೇನೂ ಪ್ರಯೋಜನ ಇಲ್ಲ. ಆದರೆ ಈ ಲೋಕದಲ್ಲಿ ನಾನು ಇದೇ ನಂಬರ್ ಕೈ ಎತ್ರಿ, ಭೂಲೋಕದಲ್ಲಿ ಇದೇ ನಂಬರ್ ಕೈ ಎತ್ರಿ. ಈಗ ನಾನು ಭೂಲೋಕದಲ್ಲಿ ಇದೇ ನಂಬರ್ ಕೈ ಎತ್ರಿ. ಓಕೆ. ಭೂಲೋಕದಲ್ಲಿ ಇರೋರೆಲ್ಲರಿಗೂ ಕೂಡ ಗಮನಿಸಿ ತುಳಿದೇವೆ ಚಂದ್ರೆ. ಈಗ ಕೆಲವೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೇನೆ. ನಾವು ಬೇಗ ದೇವರ ವಾಕ್ಯವನ್ನು ಮುಗಿಸಿಕೊಳ್ಳೋಣ. ಭೂಲೋಕದಲ್ಲಿರುವ ನಾವುಗಳು ಏನು ಸಂಪಾದಿಸಬೇಕು? ಯಾರಾದರೂ ಹೇಳ್ತೀರಾ? ಭೂಲೋಕದಲ್ಲಿರುವ ನಾವುಗಳು ಏನು ಸಂಪಾದಿಸಬೇಕು? ನಿನಗೆ ಆ ಮನೆ ಬೇಕು. ಮನೆ ಬೇಕಂಬರ್ ಕೈ ಎತ್ರಿ. ನನಗೂ ಬೇಕು, ನಿಮಗೂ ಬೇಡ. ಒಳ್ಳೆ ಆರೋಗ್ಯ ಬೇಕಾ? ಬೇಡ. ನನಗೆ ಒಳ್ಳೆ ಆರೋಗ್ಯ ಬೇಕು. ಆರೋಗ್ಯ ರೋಗ ಅಲ್ಲ, ಆರೋಗ್ಯ. ರೈಟ್. ನನಗೆ ಒಳ್ಳೆ ಆರೋಗ್ಯ ಬೇಕು. ನನಗೆ ಒಳ್ಳೆ ಕೆಲಸ ಬೇಕಂಬರ್ ಕೈ ಎತ್ರಿ. ಒಳ್ಳೆ ಕೆಲಸ ಬೇಕಲ್ಲ? ರೈಟ್. ಇವೆಲ್ಲವೂ ಯಾವಾಗ ಬರ್ತಾವ ಗೊತ್ತಾ? ಲೋಕ ಸಂಪಾದಿಸುವಾಗ ಬರಲ್ಲ ಇವೆಲ್ಲ. ಏನು ಸಂಪಾದಿಸಿದ್ರೆ ಬರ್ತವೆ? ತೆಗಿರಿ ವಾಕ್ಯ ಓದೋಣ, ಬೇಗ ವಾಕ್ಯ ಓದೋಣ. ತೆಗಿರಿ ಫಿಲಿಪ 3ನೇ ಅಧ್ಯಾಯ 9ನೇ ವಚನ. ವಾಕ್ಯ ಓದೋಣ. ಫಿಲಿಪ 3ನೇ ಅಧ್ಯಾಯ 9ನೇ ವಚನ. ವಾಕ್ಯ ಓದ್ರಿ. ಇದರಲ್ಲಿ ನನ್ನ ಉದ್ದೇಶವೇನೆಂದರೆ, ನಾನು ಕ್ರಿಸ್ತನನ್ನು ಸಂಪಾದಿಸಿಕೊಂಡು ಸಾಕು. ಹಲ್ಲೆಲೂಯಾ. ಇವತ್ತು ಈ ವಾಕ್ಯ ಕೇಳುವ ನಾವು ನೀವೆಲ್ಲರೂ ಕೂಡ ಎಲ್ಲರೂ ನನ್ನ ನೋಡ್ರಿ ನಾವೇನು ಸಂಪಾದಿಸ್ಬೇಕಂತೆ? ಮೊಟ್ಟ ಮೊದಲನಾಗಿ ಯಾರನ್ನ ಸಂಪಾದಿಸ್ಬೇಕು ಹೇಳ್ರಿ? ಕ್ರಿಸ್ತನನ್ನು ಸಂಪಾದಿಸಬೇಕು. ಹಲ್ಲೆಲೂಯಾ. ಎಷ್ಟು ಜನರು ಕ್ರಿಸ್ತನ ಸಂಪಾದಿಸಿರಿ? ಮುಂದೆ ಐತಿ ವಾಕ್ಯ. ಕ್ರಿಸ್ತನ ಸಂಪಾದಿಸಿದವರು ಹೆಂಗಿರ್ತಾರೆ?
ಕ್ರಿಸ್ತನ ಸಂಪಾದಿಸದೇ ಇರುವವರು ಹೆಂಗಿರ್ತಾರೆ ಅಂತ ಹೇಳಿ ಈಗ ಹೇಳ್ತೇನೆ ನಾನು. ಹಲ್ಲೆಲೂಯ. ಎಷ್ಟು ಜನರು ಕ್ರಿಸ್ತನ ಸಂಪಾದಿಸಬೇಕಂತ ಆಸೆ ಐತೆ. ನಾನು ಕ್ರಿಸ್ತನ ಸಂಪಾದಿಸಬೇಕು, ನಾನು ಯೇಸುವನ್ನು ಸಂಪಾದಿಸಿಕೊಳ್ಳಬೇಕು, ಆಸೆ ಇಲ್ಲ ನಿಮಗೆ? ಕ್ರಿಸ್ತನ ಸಂಪಾದಿಸಿಕೊಂಡ ಅಂತೇವೆ ಯಾರು? ಪೌಲನು ಹೇಳ್ತಾನೆ, ನಾನು ಕ್ರಿಸ್ತನನ್ನು ಸಂಪಾದಿಸಿಕೊಂಡು ಎಂಬುದಾಗಿ ಅಲ್ಲಿ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ. ಇವತ್ತು ವಾಕ್ಯ ಕೇಳುವ ನಾವು ನೀವೆಲ್ಲರೂ ಕೂಡ ಈ ಲೋಕದಲ್ಲಿ ಎಲ್ಲವನ್ನು ಸಂಪಾದಿಸಿಕೊಳ್ತೇವೆ, ಆದರೆ ನಮ್ಮ ಜೀವಿತದಲ್ಲಿ ಕ್ರಿಸ್ತನನ್ನು ಸಂಪಾದಿಸಿಕೊಳ್ಳದೆ ಹೋದರೆ ಇಹದಲ್ಲಿಯೂ ಪರದಲ್ಲಿಯೂ ನಮ್ಮ ಜೀವಿತ ನಷ್ಟವಾಗುತ್ತದೆ. ಆದ ಕಾರಣ ಪೌಲನು ಹೇಳಿದ ಮಾತಿನ ಪ್ರಕಾರ ನಾವೆಲ್ಲರೂ ಕೂಡ ಕ್ರಿಸ್ತನನ್ನು ಸಂಪಾದಿಸಬೇಕು. ಹಲ್ಲೆಲೂಯ. ಯಾರನ್ನ ಸಂಪಾದಿಸ್ಬೇಕು ಹೇಳ್ರಿ? ನಾವು ಮಾತಾಡ್ರಿ. ಯಾರನ್ನ ಸಂಪಾದಿಸ್ಬೇಕು ಹೇಳ್ರಿ? ನಾವು ಎಲ್ಲರೂ ಮಾತಾಡ್ಬೇಕು. ನಾವು ಯಾರನ್ನ ಸಂಪಾದಿಸಬೇಕು? ಕ್ರಿಸ್ತನ ಸಂಪಾದಿಸ್ಬೇಕು. ಹೆಂಗೆ ಸಂಪಾದಿಸ್ಬೇಕು ಗೊತ್ತಾ? ಯಾವ ರೀತಿ ಪೌಲನ್ನು ಸಂಪಾದಿಸಿದನು ಗೊತ್ತಾ? 7ನೇ ವಚನ ಒಂದು ಸಾರಿ ಓದ್ರಿ. 7ನೇ ವಚನ ಓದ್ರಿ ಬೇಗ. 7, 8 ಓದ್ರಿ ಬೇಗ. ಆದರೆ ನನಗೆ ಲಾಭವಾಗಿದ್ದಂಥವುಗಳನ್ನು ಕ್ರಿಸ್ತನ ನಿಮಿತ್ತ ಏನಂತ ಎಣಿಸಿದನಂತೆ? ನಷ್ಟ. ಹಲ್ಲೆಲೂಯ. ಏನೆಣಿಸಿದನು ಹೇಳ್ರಿ? ಪೌಲನಿಗೆ ಲಾಭವಾದವುಗಳಂಥದ್ದನ್ನು ಕ್ರಿಸ್ತನ ನಿಮಿತ್ತ, ಕ್ರಿಸ್ತನನ್ನು ಸಂಪಾದಿಸಿಕೊಳ್ಳಲು ಅವೆಲ್ಲವುಗಳನ್ನು ನಷ್ಟ ಎಂದು ಎಣಿಸಿದಾನಂತೆ. ಏನಂತ ಎಣಿಸಿದಾನಂತೆ? ನಷ್ಟ. ಇವಾಗ ಮಾತು ಹೇಳ್ತೀನಿ, ಗಮನಿಸ್ರಿ ಪ್ರೀತಿಯುಳ್ಳ ದೇವಚಂದ್ರೆ. ನಮಗೆ ಬಹಳ ಸ್ನೇಹಿತರು ಇರ್ತಾರೆ ಅನ್ಕೊಳ್ರಿ. ಅವ್ರಿಗಿಂತ ನಾನು ಕ್ರಿಸ್ತನ ಸಂಪಾದಿಸ್ಕೊಳ್ಬೇಕಂದಾಗ ಅವ್ರನ್ನ ಸೆಳ್ಕೊಳ್ಳೋಕ್ಕಿಂತ ಅವ್ರನ್ನ ದೂರಿಟ್ಟು ಕ್ರಿಸ್ತನ ಸಂಪಾದಿಸಬೇಕು ನಾವು. ಹಲ್ಲೆಲೂಯ. ಹಲ್ಲೆಲೂಯ. ಅಲ್ಲಿ ಹೇಳ್ತಲ್ಲ, ಆದರೆ ನನಗೆ ಲಾಭವಾದಂಥಗಳನ್ನು ಕ್ರಿಸ್ತನ ನಿಮಿತ್ತ ನಷ್ಟವೆಂದೆಣಿಸಿದ್ದೇನೆ. ಹಲ್ಲೆಲೂಯ. ಭಾಳ ಜನರಿಗೆ ಲಾಭ, ಕೆಲಸ ಮಾಡಿದ್ರೆ ಒಳ್ಳೆ ಲಾಭ ಬರ್ತಲ್ಲ. ಕೆಲಸ ಮಾಡಿದ್ರೆ ಫ್ರೀ ಮಾಡ್ತೀರಿ ಯಾರಾದ್ರೂ ಕೆಲಸ? ಇಲ್ಲಿ ಯಾರಾದ್ರೂ ನಾನು ಕೆಲಸ ಎಷ್ಟು ವರ್ಷ ಮಾಡಿನಪ್ಪ ಫ್ರೀನೇ ಮಾಡಿ ಬಂದು ನಮ್ಮ ಕೈ ಎತ್ತಿರಿ? ಇಲ್ಲಲ್ಲ. ಎಲ್ಲರೂ ಹಣಕ್ಕೋಸ್ಕರ ಅಂದ್ರೆ ಲಾಭ, ಅದು ಒಳ್ಳೇದಲ್ಲ. ಓಕೆ, ಅದನ್ನ ನಷ್ಟ ಅಂತ ಎಣಿಸೇನಂತ ಯಾರು? ಮಾತಾಡ್ರಿ. ಯಾರು? ಪೌಲ. ಇವ ನೀವು ನಿನಗೆ ಕೆಲವೊಂದು ಲಾಭ ಇರ್ತಾವಪ್ಪ. ಇವತ್ತು ಎಲ್ಲಿಗೆ ಹೋದ್ರೆ ನಿನಗೆ ಲಾಭ ಆಗುತ್ತೆ. ಕ್ರಿಸ್ತನ ನಿಮಿತ್ತ ಅದನ್ನ ಅಷ್ಟ ನಾನು ಫಸ್ಟ್ ಕ್ರಿಸ್ತ ಅಂತ ಹೋಗ್ತೀನಿ, ದೇವ್ರ ಬಳ್ಳಿಗೆ ಹೋಗ್ತೀನಿ, ದೇವ್ರನ್ನ ಆರಾಧಿಸ್ತೇನೆ, ದೇವ್ರನ್ನ ಘನಪಡಿಸ್ತೇನೆ ಅನ್ನಬೇಕು. ಹಲ್ಲೆಲೂಯ. ತನಗೆ ಲಾಭವಾದವುಗಳಂಥವನ್ನು ಪೌಲನು ನಷ್ಟ ಎಂದೆಣಿಸಿದೆ. ನಿನಗೆ ಒಳ್ಳೆ ಅದು ನಷ್ಟ, ಅದು ಒಳ್ಳೆ ಹೆಸರಿತ್ತು, ಅದು ಕೂಡ ನಷ್ಟ ಅಂತೆ. ಯಾರಿಗೆ? ಪೌಲನಿಗೆ. ಹಲ್ಲೆಲೂಯ. ಇವತ್ತು ನೀವು ಕ್ರಿಸ್ತನ ನಿಮಿತ್ತ ನಿಮಗೆ ಲಾಭವಾದವುಗಳನ್ನು ನಷ್ಟ ಎಂದು ಎಣಿಸಿದಿರಾ? ನಿಜ ಹೇಳ್ರಿ. ನಾನು ನಷ್ಟ ಅಂತ ಎಣಿಸಿನಪ್ಪ, ನನಗಿದು ಇತ್ತು, ಅದು ನಾನು ನಷ್ಟ ಅಂತ ಎಣಿಸಿದೆ. ಯಾರಾದ್ರೂ ಇದ್ದೀರಾ? ನೋಡ್ರಿ, ಬರೀ ನಷ್ಟ ಅಂತೆಲ್ಲ ಹೇಳೋದಲ್ಲದೆ 8ನೇ ವಚನ ಹೋದ್ರೀಗ, ನಷ್ಟವೆಂದೆಣಿಸಿದ್ದೇನೆ. ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನು ಅರಿಯುವುದೇ ಅತಿ ಶ್ರೇಷ್ಠವಾದ್ದೆಂದು ತಿಳಿದು ನಾನು ಎಲ್ಲವನ್ನೂ ಏನೆಣಿಸಿದ್ದೇನೆ? ನಾನು ನಷ್ಟವೊಂದು ಎಣಿಸಿದ್ದೇನೆ. ನಾನು ಎಲ್ಲ ಸಂಪಾದಿಸಿಕೊಂಡ್ರೆ ಅದು ನಷ್ಟ. ನಾನು ಒಂದೇ ಒಂದು ಲಾಭ ಅಂದ್ಕೊಂಡಿದ್ದೇನೆ, ಅದೇನು? ಕ್ರಿಸ್ತ ಯೇಸುವನ್ನು ಅರಿಯುವುದೇ. ಹಲ್ಲೆಲೂಯ. ನಾನು ಕ್ರಿಸ್ತ ಯೇಸುವನ್ನು ಅರಿಯುವುದೇ ಅತಿ ಶ್ರೇಷ್ಠವಾದ್ದೆಂದು ತಿಳಿದು ನಾನು ಎಲ್ಲವನ್ನು, ನನ್ನ ಜೀವಿತದಲ್ಲಿ ಆಗು ಹೋಗೋ ಪ್ರತಿ ಎಲ್ಲವನ್ನು ನಷ್ಟವೆಂದೆಣಿಸಿದ್ದೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನೂ ಕಳ್ಕೊಂಡು ಅದನ್ನು ಕಸವೆಂದೆಣಿಸಿದ್ದೇನೆ. ಹಲ್ಲೆಲೂಯ. ನೋಡ್ರಿ, ಪೌಲನು ಹೇಳ್ತಾನೆ, ದೇವ್ರಿಗೋಸ್ಕರ ಎಲ್ಲವನ್ನು ಕಸ ಅನ್ಕೊಂಡಂತೆ. ಗೊತ್ತಾಗತ್ತೆ ನಾನು ಹೇಳೋದು? ದೇವರಿಗೋಸ್ಕರ ಸಮಯ ಕೂಡ ಕಸ ಅನ್ಕೊಂಡಂತೆ. ದೇವ್ರಿಗೆ ಸಮಯ ಕೊಡ್ತೀಯ? ಹೌದು. ಹಲ್ಲೆಲೂಯ. ಹಲ್ಲೆಲೂಯ. ಇವತ್ತೆಷ್ಟು ಜನರು ನಾನು ದೇವ್ರಿಗೋಸ್ಕರ ನನಗೆ ಲಾಭವಾದವುಗಳನ್ನು, ನನಗಿಷ್ಟವಾದವುಗಳನ್ನು, ನನಗೆ ಬೇಕಾದವುಗಳನ್ನು ನಾನು ನಷ್ಟವೆಂದೆಣಿಸಿ ಕ್ರಿಸ್ತನ ಸಂಪಾದಿಸಿಕೊಂಡೆ. ನಂಬರ್ ಕೈ ಎತ್ರಿ. ಯಾಕೆ? ನಮಗೆ ಭೂಲೋಕ ಎಲ್ಲ ಬೇಕು, ಆದರೆ ಕ್ರಿಸ್ತನು ಬೇಡ. ಹಲ್ಲೆಲೂಯ. ಹಲ್ಲೆಲೂಯ. ಇವತ್ತು ಈ ವಾಕ್ಯ ಕೇಳುವ ನಾವು ನೀವೆಲ್ಲರೂ ಕೂಡ ಏನು ಸಂಪಾದಿಸಿಕೊಳ್ತಾ ಇದ್ದೇವೆ? ಕ್ರಿಸ್ತನನ, ಲೋಕನ? ಆಲೋಚನೆ ಮಾಡಿ. ನಾವು ಲೋಕನ ಸಂಪಾದಿಸಿದ್ರೆ ಲೋಕ ನಮಗೆ ಶ್ರೇಷ್ಠವಾಗಿರುತ್ತೆ. ನಾವು ಕ್ರಿಸ್ತನ ಸಂಪಾದಿಸಿದ್ರೆ ಲೋಕ ನಮಗೆ ಕಸವಾಗಿ ಮಾರ್ಪಡುತ್ತದೆ. ಹಲ್ಲೆಲೂಯ. ಅರ್ಥ ಆಗತ್ತೆ ನಾನು ಹೇಳೋದು? ನಾವು ಕ್ರಿಸ್ತನನ್ನು ಸಂಪಾದಿಸಿಕೊಂಡ್ರೆ ಲೋಕ ನಮಗೆ ಕಸವಾಗುತ್ತದೆ. ಲೋಕನ ಸಂಪಾದಿಸಿಕೊಂಡ್ರೆ ನಮಗೆ ಕ್ರಿಸ್ತನು ಕಸವಾಗಿ ಮಾರ್ಪಡ್ತಾನೆ. ಇವತ್ತು ನಿಮ್ಮ ಚಾಯ್ಸ್ ಯಾವುದು? ನೀವು ಕ್ರಿಸ್ತನ ಸಂಪಾದಿಸಿಕೊಳ್ಳುವವರ, ಲೋಕವನ್ನು ಸಂಪಾದಿಸಿಕೊಳ್ಳುವವರ?
ಮಾತಾಡ್ರಿ. ನೀವು ಯಾರನ್ನ ಸಂಪಾದಿಸಿಕೊಳ್ತಾರೆ? ನಿಮ್ಮನ್ನೇ ಕೇಳ್ತಿರೋದು. ನೀವು ಯಾರನ್ನ ಸಂಪಾದಿಸಿಕೊಳ್ತಾರೆ? ಎಲ್ಲ ಕಸ ಅನ್ಕೋಬೇಕಂತೆ. ಲೋಕದಲ್ಲಿರುವಂಥವಳೆಲ್ಲ ಕಸ. ಯಾಕೆ ಗೊತ್ತಾ? ಲೋಕನುಂಟು ಮಾಡಿದ್ದಾರೆ ಹೇಳ್ರಿ ದೇವರು. ಹಲ್ಲೆಲೂಯ. ಏನು ಬೇಕಾದ್ರೂ ಮಾಡಬಲ್ಲನು. ಆಮೇನ್. ಇಲ್ಲದನ್ನು ಇರುವುದಾಗಿ ಕರೆಯುವ ಶಕ್ತಿ ಲೋಕಕ್ಕಿಲ್ಲ, ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಿಗಿದೆ. ಆಮೇನ್. ಹಲ್ಲೆಲೂಯ. ಅದಕ್ಕೋಸ್ಕರ ಪೌಲನು ಹೇಳ್ತಾನೆ, ಈ ಲೋಕ ಎಲ್ಲವುಗಳನ್ನು, ನನಗೆ ಲಾಭವಾದವುಗಳನ್ನು ನಾನು ಎಲ್ಲವನ್ನು ನಷ್ಟವೆಂದು ಎಣಿಸುವುದು ಮಾತ್ರವಲ್ಲದೆ ಎಲ್ಲವನ್ನು ಕಳ್ಕೊಂಡಿದ್ದೇನೆ. ಕಳ್ಕೊಳ್ಳೋದು ಮಾತ್ರವಲ್ಲದೆ ನಷ್ಟ ಎಂದು ಎಣಿಸಿಕೊಂಡಿದ್ದೇನೆ. ಅದನ್ನು ಕಸ ಅಂತೇಳಿ ಮಾಡಿದ್ದೇನೆ. ಏನು ಮಾಡಿದ್ದೇನೆ ಅಂತ ಪೌಲನು? ಕಸ. ಲೋಕ ಅದರ ರಾಸೆ ಗತಿಸಿ ಹೋಗುತ್ತೆ. ಈ ಲೋಕವೆಲ್ಲವನ್ನು ನಾವೇನು ಮಾಡ್ಬೇಕಲ್ರಿ? ಕಸ ಎಂದು ಎಣಿಸ್ಬೇಕು. ಹಲ್ಲೆಲೂಯ. ಕ್ರಿಸ್ತನ ಸಂಪಾದಿಸಬೇಕಂದ್ರೆ ಲೋಕನ ಕಸವಾಗಿ ನೋಡಬೇಕು. ಹಲ್ಲೆಲೂಯ. ಯಾಕೆ ನೋಡಬೇಕಂತ? ಲೋಕದಲ್ಲಿ ಬಹಳಷ್ಟು ಅಕ್ರಮಗಳಿವೆ. ಲೋಕದಲ್ಲಿ ಬಹಳಷ್ಟು ಪಾಪ ತುಂಬಿದ ಜನರಿದ್ದಾರೆ. ಇದರ ಇಲ್ಲ ತೋರ್ಸಂದ್ರೆ ಸಾವಿರಾರು ಉದಾಹರಣೆಗಳಿವೆ. ಹಲ್ಲೆಲೂಯ. ಇವತ್ತು ವಾಕ್ಯ ಕೇಳುವ ನೀವು ನಾವೆಲ್ಲರೂ ಕೂಡ ಕ್ರಿಸ್ತನ ಸಂಪಾದಿಸಬೇಕಂತ ಆಸೆ ಐತಾ ಅಥವಾ ಲೋಕನ ಸಂಪಾದಿಸಬೇಕಂತ ಆಸೆ ಐತಾ? ಮಾತಾಡ್ರಿ. ಯಾರನ್ನ ಸಂಪಾದಿಸ್ಬೇಕಂತ ಆಸೆ ಐತೆ? ಜೋರು ಹೇಳ್ರಿ. ನಿಮ್ಮ ಬಾಯಗಳು ಮುತ್ತೆ ನಾನು ತಗೊಳಕಲ್ಲ, ಉದ್ರಾಕಲ್ಲ ಕೂಡ ಅವು. ಹೇಳ್ರಿ, ಜೋರು ಹೇಳ್ರಿ. ಏನು ಸಂಪಾದಿಸ್ಬೇಕು ನೀವು? ಕ್ರಿಸ್ತನನ್ನು. ಹಲ್ಲೆಲೂಯ. ಒಂದು ಸಾರಿ ಗಮನಿಸಿರ್ತೀವಿ ದೇವಜನರೇ, ಒಬ್ಬ ರಾಜನ ಕೈ ಕೆಳಗಡೆ ಒಬ್ಬ ಸ್ತ್ರೀ ಕೆಲಸ ಮಾಡ್ತಾ ಇದ್ಲತ್ತೆ. ಮನೆಯೊಳಗಡೆ ಕೆಲಸ ಮಾಡ್ತಾ ಇದ್ರೆ ಆ ರಾಜನ ಮನೆಯಲ್ಲಿ ಎಲ್ಲರೂ ಕೂಡ ರಾಜನ ಸಂಪಾದಿಸಿಕೊಳ್ಳಕ್ಕೆ ರಾಜನ ಹೊಗಳದೇನು, ರಾಜನ ಸ್ಮರಿಸೋದೇನು. ನಮ್ಮ ರಾಜ ಜಗದೇಕಾಗಿರಿದ್ದಂಗ, ನಮ್ಮ ರಾಜ ಹಂಗ ಹಿಂಗ ಉಂಗ ಎಲ್ಲ 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 ಹೇಳ್ತಾ ಇದ್ರೆ, ಒಬ್ಬ ಸ್ತ್ರೀ ಮಾತ್ರ ರಾಜನ ಮನೆಯಲ್ಲಿ ಕೆಲಸ ಮಾಡುವಂಥ ಸ್ತ್ರೀ ಏಸು 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 ಅಂತ ಇಲ್ಲಂತೆ. ರಾಜನ ಕೈ ಕೆಳಗಡೆ ಇನ್ನೂ ಕೆಲಸ ಮಾಡೋರು ಇರ್ತಾರಲ್ಲ, ಕೆಲವೊಬ್ರು ನೋಡ್ರಿ, ಒಬ್ಬನ ಮ್ಯಾಕ್ ಬರೋದಿದ್ರೆ ಅವ್ನು ನೋಡಿ ತುಳೆ ಜಾಸ್ತಿ ಅಲ್ಲ, ಹಾಗೆ ಆ ಸ್ತ್ರೀ ಕೆಲಸ ಮಾಡ್ತಾ ಇದ್ರೆ ಆಕೆ ಕೆಲಸವನ್ನು ಕೆಡಿಸ್ಬೇಕಂತೇಳಿ, ಆಕೆ ಜೀವಿತವನ್ನು ಹಾಳು ಮಾಡ್ಬೇಕಂತೇಳಿ, ಆಕೆ ಪರಿಸ್ಥಿತಿ ನಷ್ಟ ಮಾಡ್ಬೇಕಂತೇಳಿ ಗಮನಿಸಿ ಪ್ರೀತಿಯುಳ್ಳ ದೇವಚಂದ್ರೆ ಆಕೆಯನ್ನು ಆ ರಾಜನ ಹತ್ರ ಕರ್ಕೊಂಡೋಗಿ, ರಾಜ ನಿನ್ನ ಊಟ ತಿಂದು ನಿನ್ನ ಅರಮನೆಯಲ್ಲಿದ್ದು ನೀನು ಕೊಟ್ಟ ಕೆಲಸವನ್ನು ಮಾಡುತ್ತಾ ನಿನ್ನ ಸ್ಮರಿಸೋದು ಬಿಟ್ಟು ಏಸು 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 ಅಂತ ಹೇಳಿಕೆ ಅಂದರೆ ಈಕೆ ಯೇಸುವನ್ನು ಸಂಪಾದಿಸಿಕೊಂಡಿದ್ದಾಳೆ ಅಂತ ಹೇಳಿದಾಗ ಆ ರಾಜ ಹೇಳಿದ, ಅಮ್ಮ ನೋಡು, ನಿನಗೆ ಈ ಸಾರಿ ಅವಕಾಶ ಕೊಡ್ತೇನೆ, ನಿನಗೆ ಇವಾಗೆ ಡಿಸೈಡ್ ಮಾಡ್ಕೊ, ನಿನಗೆ ಯೇಸು ಬೇಕಾ ಈ ಅರಮನೆ ಬೇಕಾ ಅಂತ. ಒಳ್ಳೆ ಗೌರ್ಮೆಂಟ್ ಜಾಬಲ್ಲಿದ್ದ ನಿಮಗೆ ಕೂಡ ನಿನಗೆ ಜಾಬ್ ಬೇಕಾ ಯೇಸು ಬೇಕಂದ್ರೆ ಏನಂತೀರಿ ನೀವು? ಯೇಸು ಸ್ವಾಮಿನ ಆಮೇಲೆ ಚರ್ಚೆ ಪ್ರಾರ್ಥನೆ ಮಾಡ್ರೈತೆ, ಯಾರಿಗೆ ಗೊತ್ತಿಲ್ದಂಗೆ. ದೇವ್ರು ಬೇಡ, ನಮಗೆ ಫಸ್ಟ್ ಕೆಲಸ ಬೇಕನ್ನಂತರು ಭಾಳ ಜನ ಇದ್ದಾರೆ. ಆ ಸ್ತ್ರೀ ಹೇಳ್ದಂತೆ, ರಾಜ ನನಗೆ ಯೇಸುನೇ ಬೇಕಂದಾಗ ಆ ರಾಜಂತೆ, ಯೇಸು ಬೇಕಂದ್ರೆ ಎಲ್ಲಿಗೆ ಹಾಕ್ತೀವಿ ಗೊತ್ತಾ? ಜೈಲಿಗೆ ಹಾಕ್ತೀವಿ, ಸೆರೆಗೆ ಹಾಕ್ತೀವಿ. ಆ ಸೆರೆ ಹೆಂಗಿರುತ್ತೆ ಗೊತ್ತಾ? ಸುತ್ತ ಗಾಳಿನೇ ಇರೋದಿಲ್ಲ, ಸಣ್ಣ ಒಂದು ರಂಧ್ರ ಇರುತ್ತೆ, ಹೋಲ್ ಇರುತ್ತೆ. ಅದರಲ್ಲಿ ನೀನು ಎಷ್ಟು ದಿನ ಉಸಿರಾಡ್ತೀಯೋ, ಉಸಿರಾಡಿ ಅಲ್ಲೇ ಸಾಯ್ಬೇಕು. ಊಟ ಇರಲ್ಲ ನಿನಗೆ, ಹಂಗಿರುತ್ತೆ. ಅಂತ ಸ್ಥಳಕ್ಕೆ ಹೋಗ್ತೀನೋಳು ಅಂದರೆ ಆ ಸ್ತ್ರೀ ಹೇಳಿದೆ, ನನ್ನ ದೇಹನೂ ಕೂಡ ನನ್ನ ಕಸ ಅನ್ಕೊಂಡು ನಂದು. ಅರ್ಥ ಆಯ್ತಾ? ಆಕೆ ನನ್ನ ದೇಹನೂ ಕೂಡ ಕಸದಿಂದ ಎಣಿಸಿನಿ. ಯಾಕಂದರೆ ಕ್ರಿಸ್ತನ ನಿಮಿತ್ತ ನನಗೇನೇ ಬಂದರು ನಾನು ಎಲ್ಲವನ್ನು ಎದುರಿಸಬಲ್ಲೆ ಅನ್ನೋದು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ನೋಡ್ರಿ, ಆ ರೀತಿ ನಾವು ಇರಬೇಕು. ಹಾಗೆ ಹೇಳಿದೆ, ನನಗೆ ದೇವರು ಬಿಟ್ಟರೆ ಬೇರೆ ಏನು ಬೇಡ. ಜೈಲಿಗೆ ಹಾಕ್ತಿ ಹಾಕೋ, ಸೆರೆಗೆ ಹಾಕ್ತಿ ಹಾಕಿ, ಎಲ್ಲಿ ಹಾಕ್ತಿ ಹಾಕೋ, ನನಗೆ ಏಸು ಬೇಕು. ಹಲ್ಲೆಲೂಯ. ನನಗೆ ಏಸು ಬಿಟ್ಟರೆ ಬೇರೆ ಏನು ಬೇಡ. ಅಮ್ಮ ನೀನು ಏಸುವನ್ನು ಬಿಡು, ಇಷ್ಟು ಕೆಲಸ ಇರುತ್ತಲ್ಲ, ನೀನು ಚೆನ್ನಾಗಿರ್ತೀಯ, ಬೇಡ, ಇದು ನನಗೆ ಕಸ, ಇದು ನಷ್ಟ, ಇದು ಪರಲೋಕ ಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೋಸ್ಕರ ಭಕ್ತರೊಂದು ಹಾಡಿದ್ರೆ, ನಿನ್ನ ಪ್ರೀತಿಯಿಂದ ನನ್ನ ಅಗಲಿಸುವವರ್ಯಾರು, ನಿನ್ನ ಪ್ರೀತಿಯಿಂದ ನನ್ನ ಅಗಲಿಸುವವರ್ಯಾರು, ಬದುಕುವುದು ಸಾಯುವುದು ನಿನ್ನಗಾಗಿಯೇ, ಕಷ್ಟವೋ ಸಂಕಟವೋ ಏನೇ ಬಂದರು. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೋಸ್ಕರ ಈ ವಾಕ್ಯ ಕೇಳುವ ಇಲ್ಲಿರುವ ನಾವೆಲ್ಲರೂ ಕೂಡ ಯೇಸುವನ್ನು ಸಂಪಾದಿಸಿಕೊಳ್ಳೋಣ. ಎಲ್ಲವನ್ನು ಕಸ ಗಮನಿಸ್ರಿ. ನಮಗೆ ಕೆಲವೊಂದು ರೀತಿಯಲ್ಲಿ
ದೇವರಿಂದ ದೂರ ಆಗೋದಕ್ಕೆ ಕೆಲವೊಂದು ಕರಿತಾ ಇರ್ತೇವೆ, ಕೆಲವೊಂದು ಪ್ರೇರೇಪಿಸ್ತಾ ಇರ್ತೇವೆ, ಕೆಲವೊಂದು ನಮ್ಮ ಜೀವಿತದಲ್ಲಿ ದೇವರಿಂದ ದೂರ ಮಾಡೋದಕ್ಕೆ ಕೆಲವೊಂದು ಅಡೆತಡೆಗಳಿರ್ತಾವ. ಅವುಗಳನ್ನು ಕಸಗೆಂದು ಎಣಿಸಿ ಅವನ್ನ ಎಲ್ಲಿಡಬೇಕು ಅಲ್ಲಿಟ್ಟು ದೇವರ ಬಳಿಯಲ್ಲಿ ಬಂದು ನಾವು ಬೆಳೆಯೋಣ. ಆಮೇನ್, ಹಲ್ಲೆಲೂಯಾ. ಒಬ್ಬನಿದ್ದ ಬೈಬಲಲ್ಲಿ, ಗೆಹೇಜಿ ಅಂತೇಳಿ. ಅವನ ಹೆಸರೇನು ಹೇಳ್ರಿ, ಮಾತಾಡ್ರಿ. ಅವನ ಹೆಸರೇನು? ಗೆಹೇಜಿ. ಆ ಗೆಹೇಜಿ ಹೆಂಗಿದ್ದ ಗೊತ್ತಾ ಪ್ರೀತಿ ಉಳ್ಳದೇವ ಚಂದ್ರೆ? ಎಲಿಯನ ಕೈ ಕೆಳಗಿರುವಂಥ ಎಲಿಷ ಶಿಷ್ಯನು, ಎಲಿಷನ ಕೈ ಕೆಳಗಿರುವಂಥ ಗೆಹೇಜಿ ಶಿಷ್ಯನು. ಗಮನಿಸ್ರಿ, ಎಲಿಯನು 1ರಷ್ಟು ಅಭಿಷೇಕದಲ್ಲಿ ಮುಂದೆ ಸಾಗಿದ್ರೆ ಎಲಿಷನು 2 ಪಾಲು ಅಭಿಷೇಕ ಹೊಂದಿದಂತೆ. ಎಲಿಷನು ಎಲಿಯನಕ್ಕಿಂತ ಡಬಲ್ ಅದ್ಭುತ ಕಾರ್ಯಗಳನ್ನು ಮಾಡಿದನ ದೇವರ ಮೂಲಕ. ಗಮನಿಸ್ರಿ, ಅಂಥ ವ್ಯಕ್ತಿಯ ಕೈ ಕೆಳಗಿರುವಂಥ ಗೆಹೇಜಿ, ಗಮನಿಸ್ರಿ, ದೇವರನ್ನು ಸಂಪಾದಿಸಿಕೊಳ್ಳದೆ, ಆತ್ಮಿಕ ಜೀವಿತವನ್ನು ಸಂಪಾದಿಸಿಕೊಳ್ಳದೆ ಏನು ಸಂಪಾದಿಸ್ಕೊಳ್ಳೋಕೆ ಹೋದ ಗೊತ್ತಾ? ಬೆಳ್ಳಿ ಬಂಗಾರ, ಬೆಳ್ಳಿ ಬಂಗಾರ, ಬೆಳ್ಳಿ ಬಂಗಾರ ಅಂತ ಓಡ್ದ. ಎಲ್ಲಿಗೆ ಹೋದ ಹೇಳ್ರಿ? ನಾಮನನ್ನ ಬಳ್ಳಿಗೆ ಹೋದ. ನಾಮನನ್ನ ಬೆಳಿಗ್ಗೆ ಹೋಗಿ ಆ ಬೆಳ್ಳಿ ಬಂಗಾರ ಎಲ್ಲ ತೆಗೆದುಕೊಂಡು, ಗಮನಿಸ್ರಿ, ಮನೆಯಲ್ಲಿ ಬಚ್ಚಿಟ್ಟು ಬಂದ ಮೇಲೆ ಅವನು ಲೋಕದ ಕಡೆ ಗಮನಿಟ್ಟ. ಕ್ರಿಸ್ತನ್ನ ಏನು ಮಾಡ್ದೆ ಹೇಳ್ರಿ? ಅವನು ದೇವ್ರನ್ನ ಏನು ಮಾಡ್ದೆ ಹೇಳ್ರಿ? ಅವನು ಸಂಪಾದಿಸಿಕೊಳ್ಳೋಕೆ ಇಷ್ಟಪಡಲಿಲ್ಲ. ಲಾಸ್ಟಿಗೆ ಅವನ ಜೀವಿತ ಏನಾಯ್ತು ಗೊತ್ತಾ? ಕುಷ್ಠರೋಗ ಬಂದ್ಬಿಡ್ತು ಅವನಿಗೆ. ಏನು ಬಂತ ಹೇಳ್ರಿ? ಗೆಹೇಜಿಗೆ ಏನು ಬಂತ ಅವನಿಗೆ? ಅಂದ್ರೆ ಅರ್ಥ ಮಾಡ್ರಿ, ದೇವರನ್ನ ಸಂಪಾದಿಸಿಕೊಂಡ್ರೆ ನಮ್ಮ ಜೀವಿತದಲ್ಲಿ ಬದಲಾವಣೆಗಳು ಬರುತ್ತವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಅದಕ್ಕೋಸ್ಕರ ಗಮನಿಸ್ರಿ, ನಾವೆಲ್ಲರೂ ಕೂಡ ದೇವರಿಗಿಂತ ಯಾವುದು ಹೆಚ್ಚಲ್ಲ. ಅದು ಕೆಲಸವಾಗಲಿ, ಕುಟುಂಬವಾಗಲಿ, ಮತ್ತು ನಮ್ಮ ಜೀವಿತದ ಎಲ್ಲ ಪರಿಸ್ಥಿತಿಗಳಾಗಲಿ ದೇವರಿಗಿಂತ ಯಾವುದೇ ಹೆಚ್ಚಲ್ಲ. ದೇವರಿಗೆ ಕೊಡುವ ಸಮಯ ದೇವರಿಗೆ ಕೊಡಬೇಕು, ಮನುಷ್ಯರಿಗೆ ಕೊಡುವ ಸಮಯ ಮನುಷ್ಯರಿಗೆ ಕೊಡಬೇಕು, ಕುಟುಂಬಕ್ಕೆ ಕೊಡುವ ಸಮಯ ಕುಟುಂಬಕ್ಕೆ ಕೊಡಬೇಕು. ಹಲ್ಲೆಲೂಯಾ. ಕೆಲಸಕ್ಕೆ ಕೊಡುವ ಸಮಯ ಕೆಲಸಕ್ಕೆ ಕೊಡಬೇಕು. ಆಮೇನ್, ಹಲ್ಲೆಲೂಯಾ. ಇವತ್ತು ನೀನು ಏನು ಸಂಪಾದಿಸಿಕೊಳ್ಬೇಕು? ಎಷ್ಟು ಜನರೇ ದೇವರನ್ನ ಸಂಪಾದಿಸಿಕೊಳ್ತಾರೆ? ನಾನು ದೇವರನ್ನ ಸಂಪಾದಿಸಿಕೊಳ್ತೇನೆ, ಬರೀ ಕೇಳ್ದಂಗೆ ಕೈ ಎದ್ದಂಗೆ ಅಲ್ಲ. ಆ ರೀತಿ ಇದ್ದರೆ ನಮ್ಮ ಜೀವಿತದಲ್ಲಿ ಆಶೀರ್ವಾದಗಳು. ಹಲ್ಲೆಲೂಯಾ. ನಾವೆಲ್ಲರೂ ಕೂಡ ಯಾರನ್ನ ಸಂಪಾದಿಸ್ಬೇಕು ಹೇಳ್ರಿ? ಯಾರನ್ನ ಸಂಪಾದಿಸಬೇಕು? ದೇವರನ್ನ ಸಂಪಾದಿಸ್ಬೇಕು. ಸಂಪಾದಿಸ್ತೀರಾ? ಎಷ್ಟು ಜನ ಸಂಪಾದಿಸ್ತೀರಿ? ನಾನು ಕ್ರಿಸ್ತನ ಸಂಪಾದಿಸ್ತೀನಿ ನಮ್ಮರೆಲ್ಲ ಕೈ ಎತ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಏನು ಮಾಡ್ಬೇಕು ಹೇಳ್ರಿ? ಕ್ರಿಸ್ತನ ಸಂಪಾದಿಸಬೇಕು. ಸಾರಿ, ಪೇತ್ರ ಯೋಹಾನ ಇಬ್ಬರು ಕೂಡ ಸುಂದರ ದೇವಾಲಯದ ಹತ್ರ ಹೋಗ್ತಾ ಇದ್ರು ಪ್ರಾರ್ಥನೆಗೆ. ಹೋಗ್ತಾ ಇದ್ರೆ ಗಮನಿಸಿರ್ಪಿತಳು ದೇವಚಂದ್ರೆ, ಅಲ್ಲಿ ದೇವಾಲಯದ ಹತ್ರ ಒಬ್ಬ ಹುಟ್ಟು ಕುಂಟ ಇದ್ದ. ಯಾರಿದ್ರಲ್ರಿ? ಮಾತಾಡ್ರಿ, ಯಾರಿದ್ರಲ್ಲಿ? ಎಲ್ಲರೂ ಮಾತಾಡ್ರಿ, ಯಾರಿದ್ರಲ್ಲಿ? ಒಬ್ಬ ಹುಟ್ಟು ಕುಂಟ ಇದ್ದ, ಎಂದಿಗೂ ನಡೆಯಲಾರದವನು. ಅವನಿಗೆ ಕಾಲುಗಳಲ್ಲಿ ಬಲನೇ ಇಲ್ಲ ನಿಂತ್ಕೊಳ್ಳೋಕ್ಕೆ, ಹಂಗಿದ್ದಾನೆ ಅಂತವನು. ಗಮನಿಸ್ರಿ, ಎಲ್ಲರ ಹತ್ರ ಭಿಕ್ಷೆ ಬೇಡ್ತಾ ಇದ್ದ. ಸಾರ್ ₹1 ಕೊಡಿ, ಗಿವ್ ಮಿ ₹1. ಸಾರ್ ಪ್ಲೀಸ್ ಗಿವ್ ಮಿ ₹1, ₹10 ಅಂತೇಳಿ ಹಿಂಗೆ ಭಿಕ್ಷೆ ಬೇಡ್ತಾ ಇದ್ದ ಅವನು. ಭಿಕ್ಷೆ ಬೇಡ್ತಾ ಇದ್ರೆ ಗಮನಿಸ್ರಿ, ಎಲ್ಲರ ಹತ್ರ ಭಿಕ್ಷೆ ಇಸ್ಕೊಂತಾನೆ. ಅದೇ ಸಂದರ್ಭದಲ್ಲಿ ದೇವಾಲಯದ ಹತ್ರ ಬಂದಿರುವಂಥ ಈ ಪೇತ್ರ ಮತ್ತು ಯೋಹಾನ ಇಬ್ಬರು ಕೂಡ ದೇವಾಲಯದ ಹತ್ರ ಇರುವಾಗ ಇವನು ಅವ್ರನ್ನ ಕೂಡ ಬೇಡ್ದ. ಸಾರ್ ಪ್ಲೀಸ್ ಗಿವ್ ಮಿ, ನಿಮ್ಮ ಹತ್ರ ಏನೈತೆ ಅದು ಕೊಡ್ರಿ ಸಾರ್, ಕೊಡಂತೇಳಿ ಹಿಂಗೆ ಬೇಡ್ದಾಗ ಅವ್ರು ನೋಡಿದ್ರು. ನೋಡಿ, ಅವರು ಹಣ, ಅಂತಸ್ತು, ಬೆಳ್ಳಿ, ಬಂಗಾರ ಸಂಪಾದಿಸ್ಕೊಂಡಿಲ್ಲ. ಅವರು ಯಾರು ಹೇಳ್ರಿ? ಪೇತ್ರ ಯೋಹಾನ. ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟಿಲ್ಲ ಅವರು, ದೇವರಿಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅವರು. ಅದಕ್ಕೋಸ್ಕರ ಅವನ ನೋಡಿದ್ರು. ತೆಗಿರಿ ವಾಕ್ಯ ಓದೋಣ. ಅಪೊಸ್ತಲ ಕಾರ್ಯಗಳು, ಬೇಗ ಅಪೊಸ್ತಲ ಕಾರ್ಯಗಳು 3ನೇ ಅಧ್ಯಾಯ 3ನೇ ವಚನ. ಬೇಗ ಹೋದ್ರಿ, ಬೇಗ. ಅವನು ದೇವಾಲಯದೊಳಗೆ ಹೋಗುತ್ತಿರುವಾಗ ಪೇತ್ರ ಯೋಹಾನರನ್ನು ಕಂಡು ಭಿಕ್ಷೆ ಕೊಡಬೇಕು ಎಂದು ಕೇಳಲು. ಹಲ್ಲೆಲೂಯಾ. ಪೇತ್ರ ಯೋಹಾನರಿಬ್ಬರು ಅವನನ್ನು ದೃಷ್ಟಿಸಿ ನೋಡಿದರು. ಪೇತ್ರನು ನನ್ನನ್ನು ನೋಡು ಅಂದನು. ಅವನು ಅವರಿಂದ ಏನಾದರೂ ದೊರಕಿತೆಂದು ನಿರೀಕ್ಷಿಸಿ ಅವರನ್ನು ಲಕ್ಷ್ಯವಿಟ್ಟು ನೋಡಿದನು. ಆಗ ಪೇತ್ರ ಹೇಳ್ತಾನೆ, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ. ಅಂದರೆ ಸಂಪಾದಿಸಿಲ್ಲ, ಇದ್ರೆ ಕೊಡ್ತಾ ಇದ್ದ, ಇಲ್ಲಲ್ಲ. ಅದಕ್ಕೋಸ್ಕರ ಹೇಳ್ತಾನೆ ಪೇತ್ರ ಯೋಹಾನರು ಹೇಳ್ತಾರೆ, ನನ್ನಲ್ಲಿ ಬೆಳ್ಳಿ ಬಂಗಾರ ಅಂತೂ ಇಲ್ಲ, ಆದ್ರೆ ಮುಂದೆ ಹೇಳ್ತಾನೆ, ನನ್ನಲ್ಲಿರುವಂಥದ್ದನ್ನು ನಿನಗೆ ಕೊಡುತ್ತೇನಂತೇಳಿ ತಾನು ಏನು ಸಂಪಾದಿಸಿಕೊಂಡಿದ್ದ ಹೇಳ್ರಿ? ಪೇತ್ರನು ಕ್ರಿಸ್ತನನ್ನು ಸಂಪಾದಿಸಿಕೊಂಡಿದ್ದ. ಹಲ್ಲೆಲೂಯಾ. ಸಂಪಾದಿಸಿಕೊಂಡಿರೋಕ್ಕೋಸ್ಕರ ತನ್ನಲ್ಲಿರುವಂಥದ್ದನ್ನು ನಿನಗೆ ಕೊಡ್ತೀನಿ ಅಂತಂದ. ಅಲ್ಲಿ ನೋಡ್ರಿ, ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ ಅಂತ ಹೇಳಿ ಏನು ಕೊಟ್ಟ ಗೊತ್ತಲ್ಲ? ಮುಂದೆ ವಾಕ್ಯ ನೋಡ್ತೇವೆ, ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು ಎಂದು ಹೇಳಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಷ್ಟಕ್ಕೆ
ಪೇತ್ರನೊಳಗಡೆ ಯಾರಿದ್ರು ಗೊತ್ತಾ? ಕ್ರಿಸ್ತನಿದ್ದನು. ಹಲ್ಲೆಲೂಯಾ. ಇದ್ದ ಇಲ್ಲ, ಪೇತ್ರನೊಳಗಡೆ ಕ್ರಿಸ್ತನ ಇದ್ದ ಇಲ್ಲ, ಪೇತ್ರನು ಕ್ರಿಸ್ತನನ್ನು ಸಂಪಾದಿಸಿಕೊಂಡಿದ್ದ. ಆಮೇನ್. ಅದಕ್ಕೋಸ್ಕರ ಹೇಳ್ತಾನೆ, ನನ್ನಲ್ಲಿ ಬೆಳ್ಳಿ ಬಂಗಾರ ಇಲ್ಲ, ನೀನು ಕೇಳ್ಕೋಬೇಡವಿಲ್ಲ, ನನ್ನಲ್ಲಿರುವಂಥದ್ದು ಬೆಳ್ಳಿ ಬಂಗಾರಕ್ಕಿಂತಲೂ ಕೂಡ ಭೂಮಿ ಆಕಾಶ ಅಳಿದು ಹೋದ್ರು ಆತನು ನನ್ನೊಂದಿಗಿರುವ ಅವನು ಎಂದಿಗೂ ಅಳಿದು ಹೋಗೋದಿಲ್ಲ ಅಂತೇಳಿ ನನ್ನಲ್ಲಿರುವಂಥದ್ದು ನಿನಗೆ ಕೊಡ್ತೀನಿ ಅಂತ. ಆಮೇನ್. ಹಲ್ಲೆಲೂಯಾ. ಒಂದು ಸಾರಿ ಯೇಸು ಸ್ವಾಮಿ ಹೇಳ್ತಾನೆ ಪೇತ್ರನಿಗೆ, ಪೇತ್ರ ವಾಕ್ಯ ಭಾಳ ಸ್ಟ್ರಿಕ್ಟ್ ಆಯ್ತು ಅಂತೇಳಿ ಎಲ್ಲರೂ ಹೋಗ್ಬಿಟ್ರಪ್ಪ, ನಿಂಗಡ ಹೋಗ್ತೀಯ ಅಂದಾಗ ಹೇಳ್ತಾನೆ, ಸ್ವಾಮಿ ನಿನ್ನ ಬಿಟ್ಟು ನಾನು ಇನ್ಯಾರ ಬಳಿಗೆ ಹೋಗಲಪ್ಪ, ನಿನ್ನ ಸಂಪಾದಿಸಿಕೊಂಡಿದ್ದೇನೆ, ಇನ್ನು ನೀನೇ ನನಗೆಲ್ಲ. ಹಲ್ಲೆಲೂಯಾ. ಯೋಹಾನನ ಸುವಾರ್ತೆ 6:68 ನಾವು ನೋಡ್ತೇವೆ, ಹೇಳ್ತಾನೆ ನಿನ್ನ ಬಿಟ್ಟರೆ ನನಗಿಲ್ಲ, ನಿನ್ನ ನಾನು ಸಂಪಾದಿಸಿಕೊಂಡಿದ್ದೀನಂದ. ಅದಕ್ಕೋಸ್ಕರ ಪೇತ್ರನ ದೇವಾಲಯದ ಹತ್ರ ನಿಂತುಕೊಂಡು ಯಾವಾಗಾದರೆ ನಜರೇತಿನ ಯೇಸುವಿನ ಹೆಸರಿನಲ್ಲಿ ಎದ್ದು ನಡೆದಾಡಂದೋ ಆಗ ನೆಕ್ಸ್ಟ್ ಕ್ಷಣವೇ ಅಲ್ಲಾಗಿರೋ ನಾವು ನೋಡುವುದಾದರೆ ಆ ಕ್ಷಣವೇ ಅವನ ಕಾಲುಗಳಿಗೆ ಹರಡುಗಳಿಗೂ ಬಲ ಬಂತು ಅಂತೆ. ಆಮೇನ್. ಅವನಿಗೆ ಆ ಕಾಲುಗಳಿಗೆ ಬಲವಿಲ್ಲದಿರುವಾಗ ಅವನಿಗೇನು ಬಂತು ಗೊತ್ತಾ? ಯಾವಾಗಾದರೆ ಪೇತ್ರ ಹೆಸರು ಹೇಳಿದನೋ ಆಗ ಬಲ ಬಂತು. ಆ ಬಲದಿಂದ ಆ ಕುಂಟ ಏನಾದ್ರು ಗೊತ್ತಾ? ಓದ್ರಿ ವಚನ ಓದೋಣ. ಅಪೊಸ್ತಲ ಕಾರ್ಯಗಳು 3:8 ವಚನ ಓದ್ರಿ. ಅವನು ಆರಿ ನಿಂತು ನಡೆದಾಡಿದನು, ನಡೆಯುತ್ತಾ ಆರುತ್ತಾ ದೇವರನ್ನು ಕೊಂಡಾಡುತ್ತಾ ಅವರ ಜೊತೆಯಲ್ಲಿ ದೇವಾಲಯದೊಳಕ್ಕೆ ಹೋದನು. ಹಲ್ಲೆಲೂಯಾ. ಇವತ್ತು ನಾವು ಕ್ರಿಸ್ತನ ಸಂಪಾದಿಸಿಕೊಂಡ್ರೆ ನಮಗೆ ಅಸಾಧ್ಯವಾದ ಕಾರ್ಯಗಳು ಕೂಡ ದೇವರು ಸಾಧ್ಯವಾಗಿ ಮಾರ್ಪಡಿಸುತ್ತಾನೆ. ಆಮೇನ್. ಹಣ ಇರ್ಬೋದು, ಅವನ ಹತ್ರ ಭಾಳ ಭಿಕ್ಷೆ ಬೇಡಿದ್ದಾನೆ, ಅವನು ಎಂದಿಗೂ ನಡೆಯದೇ ಇರುವವನು, ಅವನು ಭಿಕ್ಷೆ ಬೇಡಿ 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 ಹಣ ಸಂಪಾದಿಸಿರ್ಬೋದು, ಆ ಹಣದಿಂದ ಅವನಿಗೆ ಕಾಲುಗಳು ಬಂದಿಲ್ಲ. ಆದರೆ ಕ್ರಿಸ್ತನನ್ನು ಸಂಪಾದಿಸಿಕೊಂಡ ಪೇತ್ರನಿಂದ ಅವನಿಗೆ ಕಾಲುಗಳಿಗೆ ಬಲ ಬಂತು. ಹಲ್ಲೆಲೂಯಾ. ಇವತ್ತು ನಾವು ತಿಳ್ಕೊಡ್ರಿ, ಏನು ಸಂಪಾದಿಸಿದ್ರು ನಮ್ಮ ಜೀವಿತದಲ್ಲಿ ಬದಲಾವಣೆ, ಧೈರ್ಯವು, ಸಂಪೂರ್ಣವಾದ ಸಮೃದ್ಧಿಯಾದ ಆಶೀರ್ವಾದವು ಬರಬೇಕಾದ್ರೆ ಅದು ಕ್ರಿಸ್ತನಿಂದಲೇ ಮಾತ್ರ ಸಾಧ್ಯ. ಆಮೇನ್. ಹಲ್ಲೆಲೂಯಾ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಏನು ಸಂಪಾದಿಸೋಣ ಹೇಳ್ರಿ? ಕ್ರಿಸ್ತನನ್ನು ಸಂಪಾದಿಸೋಣ. ಪಕ್ಕದಲ್ಲಿ ಕೈ ಕೊಟ್ಟಡ್ರಿ. ಇನ್ನು ಮೇಲೆ ನಾವೆಲ್ಲರೂ ಕೂಡ ಕ್ರಿಸ್ತನನ್ನು ಸಂಪಾದಿಸೋಣ, ದೇವರಿಗೆ ಸಮಯ ಕೊಡೋಣ. ಆಮೇನ್. ಆಮೇನ್. ಹಲ್ಲೆಲೂಯಾ. ಲೋಕದಲ್ಲಿ ಒಂದೇದಾಗಿ ನಾವೇನು ಸಂಪಾದಿಸ್ಬೇಕಲ್ರಿ? ಕ್ರಿಸ್ತನ ಎರಡನೇದಾಗಿ ತಲಾಂತುಗಳನ್ನು ಸಂಪಾದಿಸ್ಬೇಕು. ಏನು ಸಂಪಾದಿಸ್ಬೇಕಲ್ರಿ? ನಾವು ಮಾತಾಡ್ರಿ, ಏನು ಸಂಪಾದಿಸ್ಬೇಕಲ್ಲ? ಎರಡನೇದಾಗಿ ಈಗ ತಲಾಂತುಗಳು. ಇಲ್ಲಿರುವಂಥ ನಿಮ್ಮೆಲ್ಲರಿಗೆ ದೇವರು ತಲಾಂತು ಕೊಟ್ಟಿದ್ದಾನೆ. ಎಷ್ಟು ಜನರಿಗೆ ಗೊತ್ತಿದೆ ದೇವರು ನನಗೆ ತಲಾಂತು ಕೊಟ್ಟಿದ್ದಾನೆ ಅಂತ? ಎಷ್ಟು ಜನರಿಗೆ ಗೊತ್ತಿದೆ ದೇವರು ನನಗೆ ತಲಾಂತುಗಳು ಕೊಟ್ಟಿದ್ದಾನೆ? ಆಡುವಂಥ ತಲಾಂತು, ವಾಯಿದ್ಯಗಳನ್ನು ಬಾರಿಸುವ ತಲಾಂತು, ಮಾತನಾಡುವ ತಲಾಂತು, ಸುವಾರ್ತೆ ಹೇಳುವಂಥ ತಲಾಂತು, ಆತ್ಮಗಳನ್ನು ಗೆಲ್ಲುವಂಥ ತಲಾಂತು, ಮತ್ತು ಸೇವೆ ಮಾಡುವಂಥ ತಲಾಂತು, ಒಳ್ಳೆ ಕೆಲಸ ಮಾಡುವಂಥ ತಲಾಂತು, ದೇವರ ಸೇವೆಯಲ್ಲಿ ನಿಲ್ಲುವಂಥ ತಲಾಂತು ದೇವರು ನಮಗೆ ಕೊಟ್ಟಿದೆ ಅಂತೇಳಿ ಎಷ್ಟು ಜನಕ್ಕೆ ಗೊತ್ತೈತೆ? ತಲಾಂತುಗಳು ಎಷ್ಟು ಜನರ ಹತ್ರ ಐತೆ? ದೇವ್ರು ನನಗೆ ಈ ತಲಾಂತ ಕೊಡಿ. ಯಾರಾದರೂ ಗುರುತಿಸ್ಕೊಂಡ್ರ ನನಗೆ ದೇವ್ರು ಈ ತಲಾಂತ ಕೊಟ್ಟಿದ್ದಾನಂತೇಳಿ? ಯಾರಾದ್ರೂ ನಿಮ್ಮನ್ನು ನೀವು ಗುರುತೇ ಮಾಡ್ಕೊಂಡಿದ್ದೀರಾ? ದೇವ್ರು ನಿಮಗೆ ತಲಾಂತು ಕೊಟ್ಟಿದ್ದಾನಿಲ್ಲ? ಯಾವ ತಲಾಂತು ಕೊಡಿ? ಯಾರಾದ್ರೂ ಒಬ್ರು ಹೇಳ್ತೀರಾ? ದೇವ್ರು ನಿಮಗೆ ಯಾವ ತಲಾಂತು ಕೊಟ್ಟಿದ್ದಾನೆ ಅಂತೇಳಿ ಯಾರಾದ್ರೂ ಹೇಳ್ತೀರಾ? ನೋಡ್ರಿ, ಕೊಟ್ಟಿರೋ ತಲಾಂತನ ನೀವು ಎಲ್ಲಿಟ್ರಿ ಗೊತ್ತಾ? ಮಣ್ಣಲ್ಲಿಟ್ಟಿರೋ. ಮತ್ತೆ ಎಲ್ಲಿಟ್ರಿ ನೀವು? ಬೈಬಲಲ್ಲಿ ಒಬ್ಬನಿಗೆ 1 ತಲಾಂತು ಕೊಟ್ಟಿದ್ದ ದೇವರು, ಮತ್ತೆ ಇನ್ನೊಬ್ಬನಿಗೆ 2 ತಲಾಂತು, ಇನ್ನೊಬ್ಬನಿಗೆ 5 ತಲಾಂತು ಕೊಟ್ಟಿದ್ದ. ಹಲ್ಲೆಲೂಯಾ. 1, 2, 5. ಒಂದಿದ್ದವನು ತೆಗೆದುಕೊಂಡೋಗಿ ಅವನಿಗೆ ಕೊಟ್ಟರೆ ತಲಾಂತ ಏನಂತ ಅವನಿಗೆ ಗೊತ್ತಿಲ್ಲ, ಇಸ್ಕೊಂಡನ. 5 ಅವನ ಹತ್ರ ತಲಾಂತು, ಅದನ್ನು ತೆಗೆದುಕೊಂಡ ಎಲ್ಲಿಟ್ಟನ ಹೇಳ್ರಿ? ಮಣ್ಣಾಗಿಟ್ಟನ. ಮತ್ತೆ ಎಲ್ಲಿಟ್ಟನ ಅವನು? ಮಣ್ಣ ಉಣಿಕೆನ. 2 ತಲಾಂತು ಕೊಟ್ಟವನು 2 ಮಾಡಿಕೊಂಡ. ಹಲ್ಲೆಲೂಯಾ. ಅಂದರೆ 2 ಇದ್ದವನಿಗೆ ಇನ್ನೂ 2 ಆದವು. ಎಷ್ಟು ಟೋಟಲು? ಅವನಿಗೆ 4 ಆದವು. 5 ತಲಾಂತು. ತೆಗಿರಿ, ವಾಕ್ಯ ಓದೋಣ. ಮತ್ತೆ ಬರೋದು ಸುವಾರ್ತೆ 25ನೇ ಅಧ್ಯಾಯ 20ನೇ ವಚನ ಓದ್ರಿ ಬೇಗ ಬೇಗ ಬೇಗ. 25, 20 ಓದೋಣ, ಬೇಗ ಓದೋಣ. ಮತ್ತಾಯ 25, 20. 5 ತಲಾಂತು ಹೊಂದಿದವನು ಮುಂದೆ ಬಂದು ಇನ್ನೂ 5 ತಲಾಂತು ತಂದು, ಸ್ವಾಮಿ ನೀನು 5 ತಲಾಂತ ನನಗೆ ಕೊಟ್ಟಿದ್ದೀಯಲ್ಲ, ಈಗೋ ಇನ್ನೂ 5 ತಲಾಂತನು ಸಂಪಾದಿಸಿಕೊಂಡಿದ್ದೇನೆ. ಹಲ್ಲೆಲೂಯಾ. ಏನು ಮಾಡಿದ್ದೇನೆ? 5 ತಲಾಂತನು ಸಂಪಾದಿಸಿಕೊಂಡು. ಈಗೆಲ್ಲ ನನ್ನ ಕಡೆ ನೋಡ್ರಿ, ದೇವರು ನಿಮ್ಮೆಲ್ಲರಿಗೂ ಒಂದೊಂದು ತಲಾಂತು ಕೊಟ್ಟಿರ್ತಾನೆ. ಕೆಲವೊಬ್ಬರಿಗೆ ಆಡುವ ತಲಾಂತು ಕೊಟ್ಟಿರ್ತಾನೆ. ಅದನ್ನು ಮಣ್ಣಾಗಿ ಬಚ್ಚಿಡಬೇಡ್ರಿ, ಅದನ್ನು ಸಾಯಕ್ಕೆ ಬಿಡಬೇಡ್ರಿ. ಹಲ್ಲೆಲೂಯಾ. ಅದನ್ನು ಬದುಕಿಸಿಕೊಳ್ರಿ. ಹಲ್ಲೆಲೂಯಾ. ಕೆಲವೊಬ್ಬರಿಗೆ ದೇವರು ವಾಯಿದ್ಯಗಳನ್ನು ಬಾರಿಸುವ ತಲಾಂತು ಕೊಟ್ಟಿರ್ತಾನ.
ಅದನ್ನು ಪ್ರಾಕ್ಟೀಸ್ ಮಾಡ್ಬೇಕು. ಏನು ಮಾಡ್ಬೇಕು ಹೇಳ್ರಿ? ಅದನ್ನು ಪ್ರಾಕ್ಟೀಸ್. ಎಲ್ಲ ಹೇಳ್ರಿ? ಅಭ್ಯಾಸ ಅಂತ ಹೇಳ್ರಿ. ಎಲ್ಲರಿ ಅಭ್ಯಾಸ. ಎಷ್ಟು ಜನ ಮಾಡ್ತಾಯಿರಿ? ಹಲ್ಲೆಲೂಯಾ. ಅಭ್ಯಾಸ ಮಾಡಬೇಕು, ಸಾಧನೆ ಮಾಡ್ಬೇಕು. ಹಲ್ಲೆಲೂಯಾ. ದೇವರು ನಿಮಗೆ ಕೊಟ್ಟರು. ಕೆಲವೊಬ್ಬರಿಗೆ ಸ್ವಾರ್ಥ ಹೇಳುವ ತಲಾಂತು ಕೊಟ್ಟಿರ್ತಾನ. ನಾವು ನೀವೆಲ್ಲರೂ ತಲಾಂತುಗಳು ಹೊಂದಿದವರಾಗಿ ಇತರರಿಗೆ ಅದನ್ನೇನು ಮಾಡಿ ಹೇಳ್ರಿ? ಹರಡಿಸೋಣ. ಹಲ್ಲೆಲೂಯಾ. ಆ ತಲಾಂತಿಗಳನ್ನು ಉಪಯೋಗಿಸಿಕೊಂಡು ದೇವರ ರಾಜ್ಯವನ್ನು ಕಟ್ಟೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ನಾವೆಲ್ಲರೂ ಕೂಡ ಒಂದೇದಾಗಿ ಕ್ರಿಸ್ತನನ್ನು ಸಂಪಾದಿಸಿಕೊಂಡ. ಎರಡನೇದಾಗಿ ದೇವರು ನಮಗೆ ಕೊಟ್ಟಿರುವ ತಲಾಂತು ಯಾವುದು? ಎಲ್ಲರೂ ಪ್ರಾರ್ಥನೆ ಮಾಡ್ರಿ, ಕೇಳ್ರಿ, ದೇವರೇ ನೀನು ನನಗೇನು ತಲಾಂತು ಕೊಟ್ಟಿದ್ಯಾ, ಆ ತಲಾಂತು ತಿಳಿಸು ಅಂತೇಳಿ ಪ್ರಾರ್ಥನೆ ಮಾಡುವಾಗ ದೇವ್ರು ತಿಳಿಸ್ತಾನೆ. ಆ ತಲಾಂತನ್ನು ಸಾಧನೆ ಮಾಡೋದಕ್ಕೆ ಹುಟ್ಟತ್ತಿಲ್ಲ. ಯಾರಿಗೂ ಗಮನಿಸ್ರಿ, ಹಾಡಕ್ಕೆ ಬರಲ್ಲ, ಯಾರಿಗೂ ಮ್ಯೂಸಿಕ್ ಬಾರ್ಸಕ್ಕೆ ಬರಲ್ಲ, ಯಾರಿಗೂ ವಾಕ್ಯ ಹೇಳಕ್ಕೆ ಬರಲ್ಲ. ಕಲಿಬೇಕು. ಏನು ಮಾಡ್ಬೇಕು ಹೇಳ್ರಿ? ಕಲಿಬೇಕು. ಕಲಿಬೇಕಂದ್ರೆ ಸಮಯ ಕೊಡಬೇಕು. ಸಮಯ ಕೊಡುವುದು ಮಾತ್ರದೇ ಕ್ರಿಸ್ತನಿಗೆ ಏನು ಮಾಡ್ಬೇಕು? ನಾವು ಸಮಯ ಕೊಟ್ಟು ಆತನ ಸಂಪಾದಿಸಿಕೊಂಡು ಯಾವಾಗಾದ್ರೂ ನಿಲ್ಲುತ್ತೇವೋ ಆಗ ದೇವರ ತಲಾಂತುಗಳು ನಮಗೆ ಗೊತ್ತಾಗ್ತವೆ. ಆ ತಲಾಂತುಗಳ ಮೂಲಕ ನಾವು ದೇವರ ರಾಜ್ಯದಲ್ಲಿ ಬಲವಾಗಿ ಉಪಯೋಗಿಸಲ್ಪಡುತ್ತೇವೆ. ಆಮೇನ್, ಹಲ್ಲೆಲೂಯಾ. ತಲಾಂತುಗಳನ್ನು ಸಂಪಾದಿಸಿಕೊಳ್ಳುತ್ತಾ ಅನೇಕರಿಗೆ ನಾವೊಂದು ಗುರುಗಳಾಗಿ ನಿಲ್ಲೋಣ ಬೇಡ. ಗುರು ಅಂದ್ರೆ ಅರ್ಥ ಗೊತ್ತಾ? ನಾವು ಈ ಥರ ಕಲಿಸ್ಬೇಕು. ಕಲೀರಿ, ಹಿಂಗಲ್ಲ ಅಂತ ಕಳಿಸ್ಬೇಕು. ಹಲ್ಲೆಲೂಯಾ. ಕಲಿರಿ, ಕ್ರಿಸ್ತನ ಸಂಪಾದಿಸಿಕೊಳ್ಳ್ರಿ, ತಲಾಂತುಗಳನ್ನು ಸಂಪಾದಿಸಿಕೊಳ್ಳ್ರಿ. ದೇವರು ಕೊಟ್ಟಿದ್ದನ್ನು ತೆಗೆದುಕೊಂಡು ಹೋಗಿ ಮಣ್ಣಾಗ ಹೂತಿಟ್ಟು ಜೀವನದಲ್ಲಿ ಎಲ್ಲ ತಲಾಂತುಗಳನ್ನ ಅಲ್ಲೇ ಬಿಟ್ಟು ನಾನು ಇಷ್ಟಾನುಸಾರ ನಾನು ಹೆಂಗಿದ್ದೆ ಹಂಗಿದ್ರೆ ದೇವ್ರು ಹೇಳ್ತಾನ, ಕೊಟ್ಟ ತಲಾಂತಿಗೆ ದೇವ್ರ ಲೆಕ್ಕ ಕೇಳ್ತಾನ. ದೇವ್ರು ಹೆಂಗೆ ಕೇಳ್ತಾನೆ ಹೇಳ್ರಿ? ಲೆಕ್ಕ ಕೇಳ್ತಾನ. ಲೆಕ್ಕ ಕೇಳಿದಾಗ ನೀನೇನಾದ್ರು ಸ್ವಾಮಿ ಕೊಟ್ಟಿದ್ದು ಒಂದೇ ತಗಪ್ಪ ಒಂದೇ ಅಂದ್ರೆ ಅಂತಾನ. ನೀನು ತೆಗೆದುಕೊಂಡೋಗಿ ಸೀದ ಕಡದ ಎಲಿಯಾಗಿರನ್ನ ಬೆಂಕಿಗೆ ಹಾಕ್ರಂತ. ನೋಡ್ರಲ್ಲಿ 24ನೇ ವಚನ ಹೇಳುತ್ತೆ, ತರುವಾಯ ಒಂದೇ ತಲಾಂತು ಹೊಂದಿದವನು ಸಹ ಮುಂದೆ ಬಂದು, ಸ್ವಾಮಿ ನೀನು ಕಠಿಣ ಮನುಷ್ಯನು, ನೀನು ಬಿತ್ತಿದಿರುವಲ್ಲಿ ಹೋದ್ರೆ ಕೊಯ್ಯುವವನು, ನೀನು ತುರಿದಿರು ರಾಶಿ ಮಾಡಿಕೊಳ್ಳುವನೆಂದು ತಿಳಿದು ಅಂತ ಐತಲ್ಲ. ಅಲ್ಲಿ ಹೇಳ್ತಾ ಲಾಸ್ಟ್ ಒಂದು ತಲಾಂತರ ಬಗ್ಗೆ ಅಲ್ಲಿ ಹೇಳ್ತಾ ಹೋದ್ರೆ ಹಂಗೆ. ಮತ್ತೆ 25ನೇ ವಚನ ಹೋದ್ರಿ, ಎದರಿಕೊಂಡು ಹೋಗಿ ನಿನ್ನ ತಲಾಂತನ ಎಲ್ಲಿ ಬಚ್ಚಿಕ್ಕಿನಿ? ಭೂಮಿಯಲ್ಲಿ ಬಚ್ಚಿಟ್ಟಿನಿ. ಈಗೋ ನಿನ್ನದು ಬೇಸೋದ್ರಿ, ನಿನ್ನದು ನಿನಗೆ ಸಲ್ಲಲಿ ಎಂದು ಅಂದನು. ಆಗ ಅವನ ದಣಿ ಅಂದರೆ ದೇವರು, ಆಗ ಅವನ ಮೈಗಳನಾದ ಕೆಟ್ಟಾಳು, ನೀನು ನಾನು ಬಿತ್ತದಿರುವಲ್ಲಿ ಕೊಯ್ಯುವವನು, ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವನು ಎಂದು ತಿಳಿದೆಯಾ? ಹಾಗಾದರೆ ನೀನು ಹಣವನ್ನು ಸಾಹುಕಾರಲ್ಲಿ ಬಡ್ಡಿಗೆ ಹಾಕಬೇಕಿತ್ತು, ನಾನು ಬಂದು ಅದನ್ನು ಬಡ್ಡಿ ಸಹಿತ ಪಡ್ಕೊಳ್ತಿದ್ದೇನೆ ಅಂತ. ಅಂದರೆ ನೀನು ಆ ಥರ ಮಾಡಬೇಕಿತ್ತು, ತಲಾಂತನ ಉಪಯೋಗಿಸ್ಕೊಳ್ಬೇಕಿತ್ತು, ಅದನ್ನ ಯಾಕಂಗೆ ಬಿಟ್ಟೆ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಹೇಳ್ತಾನೆ ಅಲ್ಲಿ ಹೇಳ್ತಾರೆ, ತನ್ನ ಸೇವಕರಿಗೆ ಅವನಿಂದ ಆ ತಲಾಂತನ್ನು ತೆಗೆದುಕೊಂಡು 10 ತಲಾಂತು ಇದ್ದವನಿಗೆ ಕೊಡ್ರಿ, ಇದ್ದವರಿಗೆಲ್ಲ ಕೊಡಲ್ಪಡುವುದು, ಅವರಿಗೆ ಮತ್ತು ಹೆಚ್ಚಾಗುವುದು, ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು, ಮತ್ತು ಕೆಲಸಕ್ಕೆ ಬಾರದ ಈ ಆಳನ್ನು ಹೊರಗೆ ಕತ್ತಲೆಗೆ ಹಾಕಿಬಿಡ್ರಿ ಎಂದು ಹೇಳಿದನು. ಅಲ್ಲಿ ಗೋಳಾಟವು ಕಟಕಡನೆ ಹಲ್ಲು ಕಡಿಯೋಣವು ಇರುವುದು. ಹಲ್ಲೆಲೂಯಾ. ಎಲ್ಲಿ ಬಿಸಾಕಂತ ಹೇಳ್ತಾನೆ ಹೇಳ್ರಿ? ನರಕಕ್ಕೆ ಬಿಸಾಕ್ರಂತನ. ದೇವರೇನು ಕೊಟ್ಟು ಹಂಗೆ ಬಚ್ಚಿಟ್ಕೊಂಡು ಅನ್ಬಾರ್ದು. ತಲಾಂತನ ಸಂಪಾದಿಸಿಕೊಂಡ. 5 ಇದ್ದವನು 10 ಮಾಡಿಕೊಂಡ, 2 ಇದ್ದವನು 4 ಮಾಡಿಕೊಂಡ, 1 ಇದ್ದವನು 1 ವಾಪಸ್ ಕೊಟ್ಟು ಸೀದಾ ಅವನು ನರಕಕ್ಕೆ ಹೋದ. ಹಂಗೆ ಹೋಗೋದು ಬೇಡ. ನಾವು ಕ್ರಿಸ್ತನ ಸಂಪಾದಿಸಿಕೊಂಡು ದೇವರು ಕೊಟ್ಟ ತಲಾಂತನ ತಿಳ್ಕೊಂಡು ನಾವು ಸಂಪಾದಿಸಿಕೊಳ್ಳೋಣ. ಹಲ್ಲೆಲೂಯಾ. ತಲಾಂತಗಳನ್ನು ಸಂಪಾದಿಸಿಕೊಂಡು ಆತ್ಮಿಕವಾಗಿ ಬೆಳೆಯೋಣ. ಆಮೇನ್. ಎಲ್ಲರೂ ಕಣ್ಣುಗಳು ಮುಚ್ಚಿರಿ. ದೇವರು ಈ ವಾಕ್ಯನ ಆಶೀರ್ವಾದ ಮಾಡಲಿ. ಎಲ್ಲರೂ ಕಣ್ಣು ಮುಚ್ಚಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಪ್ರತಿಯೊಬ್ಬರು ಕೂಡ ಕಣ್ಣುಗಳು ಮುಚ್ಚಿದವರಾಗಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರು ನಿನಗೆ ಸ್ತೋತ್ರ ಕರ್ತನೆ. ಉನ್ನತನಾಗಿರುವ ದೇವರು, ಮಹೋನ್ನತನಾಗಿರುವ ದೇವರು, ಅತ್ಯಧಿಕವಾದ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವ ದೇವರೇ, ಅಯ್ಯ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ದೇವರೇ. ಎಸ್ಸಯ್ಯ ಕರ್ತಾದಿ ಕರ್ತನೆ, ಒಬ್ಬ ಮನುಷ್ಯನು ದೇವರೇ ಲೋಕ ಎಲ್ಲ ಸಂಪಾದಿಸಿಕೊಂಡ್ರು ತನ್ನ ಆತ್ಮದೇವರೇ ತನ್ನ ಜೀವಿತ ನಷ್ಟಪಡಿಸಿಕೊಂಡ್ರೆ ಅವನಿಗೆ ಪ್ರಯೋಜನ ಏನೆಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. ಅದೇ ರೀತಿಯಲ್ಲಿ ಕರ್ತನೆ ಇಲ್ಲಿರುವಂಥ ಜನರು ದೇವರೇ ಕ್ರಿಸ್ತನೇ ನಿನ್ನನ್ನು ಸಂಪಾದಿಸಿಕೊಳ್ಳುವಂತೆ ಮತ್ತು ದೇವರೇ ಕರ್ತನೆ ತಲಾಂತಗಳನ್ನು ಸಂಪಾದಿಸಿಕೊಂಡು ಆತ್ಮಿಕವಾಗಿ ಬೆಳೆಯುವಂತೆ ಸಹಾಯ ಮಾಡು ದೇವರೇ. ಎಲ್ಲರಿಗೂ ಕರ್ತನೆ ಆ ಕೃಪೆಯ ಕರ್ತನೆ ತಲಾಂತಗಳನ್ನು ಹೊಂದಿದವರಾಗಿದ್ದಾರೆ ದೇವರ. ಆ ತಲಾಂತಗಳನ್ನು ಸಂಪಾದಿಸಿಕೊಂಡು ಆತ್ಮಿಕವಾಗಿ ಬೆಳೆಯುವಂತೆ ಸಹಾಯ ಮಾಡಿ. ಎಲ್ಲರೂ ಪ್ರಾರ್ಥನೆ ಮಾಡಿ ದೇವರೇ, ನೀನು ಕೊಟ್ಟ ತಲಾಂತ ಯಾವುದು ದೇವರೇ
ಅದು ನನಗೆ ತಿಳಿಯಪಡಿಸುವಂತೆ ಎಲ್ಲರೂ ಪ್ರಾರ್ಥನೆ ಮಾಡ್ರಿ. ಎಲ್ಲರೂ ಪ್ರಾರ್ಥನೆ ಮಾಡಿ, ದೇವರೇ ನೀನು ಕೊಟ್ಟ ತಲಾಂತು ಯಾವ್ದು ದೇವರೇ, ಅದನ್ನು ನಾನು ಉಪಯೋಗಿಸಿಕೊಳ್ಳಬೇಕು ದೇವರೇ. ಅದನ್ನು ದೇವರೇ ಮಲ್ಟಿಪ್ಲೈ ಮಾಡ್ಕೊಳ್ಬೇಕು ದೇವರೇ, ಅದನ್ನು ಡಬಲ್ ಆಗಿ ಮಾಡ್ಕೊಳ್ಬೇಕು ದೇವರೇ. ಅಯ್ಯ ನೀನು ಕೊಟ್ಟ ತಲಾಂತು ದೇವರು ನನಗೆ ತಿಳಿಯಪಡಿಸುವುದಾಗಿ ಪ್ರಾರ್ಥನೆ ಮಾಡೋಣ. ಸ್ತೋತ್ರ ವಿಕಲಮ ಶಮುಕ್ರದ ಕಲಮ ಮಮ. ಎಲ್ಲರೂ ಪ್ರಾರ್ಥನೆ ಮಾಡ, ಪ್ರಾರ್ಥನೆ ಮಾಡ, ಪ್ರಾರ್ಥನೆ ಮಾಡ. ಉನ್ನತನೇ ನಿನಗೆ ಸ್ತೋತ್ರ ದೇವರೇ, ಸಜೀವವುಳ್ಳ ದೇವರೇ ನಿನಗೆ ಸ್ತೋತ್ರ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ ದೇವರೇ, ಸರ್ವಾಧಿಕಾರಿಯಾಗಿರುವ ದೇವರೇ ನಿನಗೆ ಸ್ತೋತ್ರ. ನೀತಿಯ ರಾಜನೇ, ನೀತಿಯ ಸೂರ್ಯನೇ ನಿನಗೆ ಸ್ತೋತ್ರ. ಅಯ್ಯ ಪ್ರಾರ್ಥನೆ ಮಾಡುತ್ತೇವೆ, ಯಾವ ತಲಾಂತಗಳು ಯಾರಲ್ಲಿದೆಯೋ ಎಲ್ಲ ತಲಾಂತಗಳನ್ನು ದೇವರ ಸ್ವಲ್ಪ ತಿಳಿಯಪಡಿಸಿ, ಆ ತಲಾಂತಗಳನ್ನು ದೇವರು ಉಪಯೋಗಿಸಿಕೊಳ್ಳುವಂತೆ ದೇವರ ಬಲಪಡಿಸು. ಆ ತಲಾಂತಗಳನ್ನು ಉಪಯೋಗಿಸಿಕೊಂಡು ಬಲವಾಗಿ ನಿಲ್ಲುವಂತೆ ಕಾರ್ಯ ಮಾಡಿದವ್ರೆ. ಎಲ್ಲರನ್ನ ಆಶೀರ್ವಾದ ಮಾಡಿದವ್ರೆ. ಇಲ್ಲಿ ಸೇರಿ ಬಂದ ಪ್ರತಿ ಕುಟುಂಬಗಳನ್ನ ಆಶೀರ್ವಾದ ಮಾಡಿದವ್ರೆ. ಅವರ ಪರಿಸ್ಥಿತಿಗಳೆಲ್ಲವೂ ಕೂಡ ಯೇಸುವಿನ ನಾಮದಲ್ಲಿ ಬದಲಾಯಿಸು. ಅವರ ಜೀವಿತದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡಿದವ್ರೆ. ಹೆಸಪ್ಪ ಚಿಕ್ಕವರ ಮೊದಲುಗೊಂಡು ದೊಡ್ಡವರ ಪರ್ಯಂತರಲ್ಲಿದ್ದಾರೆ ಕರ್ತನೆ. ಎಲ್ಲರ ಜೀವಿತ ಶೈಲಿಯನ್ನು ಸಂಪೂರ್ಣವಾಗಿ ಮಾರ್ಪಡಿಸಬೇಕೆಂತೇಳಿ ಪ್ರಾರ್ಥನೆ ಮಾಡ್ತಾರೆ. ದೇವರೇ ಕಾರ್ಯ ಮಾಡು, ಬಲಪಡಿಸು. ಎಲ್ಲ ವಿಷಯದಲ್ಲಿ ನೀನು ನಡೆಸು, ಎಲ್ಲ ವಿಧದಲ್ಲಿ ನೀನು ನಡೆಸು, ಎಲ್ಲ ವಿಷಯದಲ್ಲಿ ದೇವರೇ ಸ್ವಲ್ಪ ಕಾರ್ಯ ಮಾಡಬೇಕಂತೇಳಿ ಪ್ರಾರ್ಥನೆ ಮಾಡುತ್ತೇನೆ. ದೇವರೇ ನೀನೇ ಸಹಾಯ ಮಾಡು. ನಿನ್ನ ಸಹಾಯದ ಹಸ್ತದಿಂದ ದೇವರೇ ಬಲಪಡಿಸಿ ನಡೆಸಿ ಕೃಪೆಯಿಂದ ಕರ್ತನೆ ಅದ್ಭುತ ಕಾರ್ಯಗಳನ್ನು ಮಾಡಬೇಕಂತೇಳಿ ಪ್ರಾರ್ಥನೆ ಮಾಡ್ತಾನೆ. ಕೃಪೆಯಿಂದ ದೇವರೇ ಮಹತ್ವದ ಕಾರ್ಯಗಳನ್ನು ತೋರ್ಪಡಿಸಬೇಕಂತೇಳಿ ಪ್ರಾರ್ಥನೆ ಮಾಡ್ತಾನೆ. ಎಲ್ಲ ವಿಷಯದಲ್ಲಿ ಕಾರ್ಯ ಮಾಡಿ ಬಲಪಡಿಸಿ ನಿನ್ನೊಬ್ಬ ಆತನೇ ನಡೆಸಬೇಕೆಂದು ಕೇಳುತ್ತೇನೆ. ದೇವರೇ ನಿನ್ನನ್ನು ಸಂಪಾದಿಸಿಕೊಂಡ ವ್ಯಕ್ತಿಗಳಾಗಿ ಈ ಲೋಕದ ಎಲ್ಲ ವಿಷಯಗಳನ್ನು ಕಸವೆಂದೆಣಿಸಿ ನಿನ್ನನ್ನು ದೇವರೇ ಸ್ವಲ್ಪ ಸಂಪಾದಿಸಿಕೊಳ್ಳುವಂತೆ ಸಹಾಯ ಮಾಡಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೇನ್. ಎಲ್ಲರೇನು ಆಮೇನ್, ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನಿತ್ಯ ಸಹವಾಸವು ಈಗ ತಾನೇ ವಾಕ್ಯ ಕೇಳಿದ ನಮ್ಮೊಟ್ಟಿಗೂ ಸಭೆಯೊಟ್ಟಿಗೂ ಸಕಲ ಪರಿಶುದ್ಧರೊಟ್ಟಿಗೂ ಈಗಲೂ ಯಾವಾಗಲೂ ಸದಾಕಾಲವು ನೆಲೆಯಾಗಿರಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ನೋಡ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ.